ಮೆಮೊರಬಲ್ ಮೂಮೆಂಟ್ಸ್ ಕೂಡ ಪ್ರತಿ ಒಂದು ಫ್ರೇಮ್ಸ್ ಅಲ್ಲೂ ಬ್ಯೂಟಿಫುಲ್ ಮೂಮೆಂಟ್ಸ್ ಅಮೇಸಿಂಗ್ ಅನ್ಸುತ್ತೆ. ಅಷ್ಟು ಸಾಕಾಗಿದೆ ಮಾತ್ರ ಲೊಕೇಶನ್. ಎಕ್ಸ್ಟ್ರಾರ್ಡಿನರಿ ಆಗಿದೆ. ಸೇಮ್ ಬೋರಿಂಗ್ ಓಲ್ಡ್ ಛತ್ರಕ್ಕಿಂತ ದಿಸ್ ಇಸ್ ಎಕ್ಸ್ಟ್ರಾರ್ಡಿನರಿ, ಮಾಡರ್ನ್ ಎಕ್ಸ್ಟ್ರಾರ್ಡಿನರಿ. 100% ಸ್ಯಾಟಿಸ್ಫ್ಯಾಕ್ಷನ್. ನಾಮಕರಣನು ಇಲ್ಲೇ ಮಾಡಿಸ್ತೀವಿ. ಕೂಲ್ ಆಗಿದೆ, ಚೆನ್ನಾಗಿದೆ. ವೆದರ್ ಎಲ್ಲ ಕೂಲ್ ಆಗಿದೆ. ಹೀಟ್ ಏನಿಲ್ಲ ಅಂತದ್ದು, ಸೆಕೆ ಇಲ್ಲ, ಫ್ಯಾನ್ ಇಲ್ಲ. 10 ಕೊಡ್ತೀರಣ್ಣ. ರೆಸರ್ಟ್ ತರ ಇದೆ ಸರ್. ಇಲ್ಲಿನ ಅಷ್ಟು ಕಂಫರ್ಟ್ ಝೋನ್ ಬೇರೆ ಎಲ್ಲೂ ಸಿಕ್ಕಿಲ್ಲ. ಏನ್ ತುಂಬಾ ಸ್ವೆಟ್ನೆಸ್ ಅನ್ಸೋದಿಲ್ಲ, ಪ್ಲಸ್ ತುಂಬಾ ಕೂಲ್ ಆಗಿದೆ. 10 out of 10 ಚೆನ್ನಾಗಿದೆ ತುಂಬಾ. ಮತ್ತೆ ಡೆಕೋರೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಮೇಲೆ ರೂಮ್ ತುಂಬಾ ಕಂಫರ್ಟಬಲ್ ಆಗಿತ್ತು. ಹಾಟ್ ವಾಟರ್ ಇದೆ. ಆಮೇಲೆ ಬೆಡ್ ಚೆನ್ನಾಗಿದೆ. ಕ್ಲೀನ್ಲಿನೆಸ್ ನಂಗೆ ತುಂಬಾ ಇಷ್ಟ ಆಯ್ತು. ಮಂಟಪದಲ್ಲಿ ಇದ್ದೀವಿ ಅಂತ ಗೊತ್ತಾಗಲ್ಲ, ಇಲ್ಲ ಒಂದು ಹಳ್ಳಿ ಕಡೆ ಇದ್ದಂಗೆ ಮನಸ್ಸಿಗೆ ಒಂದು ಸ್ವಭಾವ ಅನಿಸ್ಬಿಡುತ್ತೆ. ಒಳ್ಳೆ ಇದು ರೆಸಾರ್ಟ್ ಇದ್ದಂಗೆ ಇದೆ. 11 ಕೊಡ್ತೀರಿ. ಯಾರೇ ಏನೇ ಪ್ರೋಗ್ರಾಮ್ಸ್ ಇದ್ರು ವೈಟ್ ಪರ್ಲು ಮೀಟ್ ಮಾಡಿ. ಎಂಟ್ರಿಯಿಂದ ಹಿಡಿದು ಎಕ್ಸಿಟ್ ವರೆಗೂ ಎಲ್ಲಾರ ಫ್ರೇಮ್ ಇಡ್ಬೋದು. ಅಷ್ಟು ಅಮೇಸಿಂಗ್ ಆಗಿ ಬ್ಯೂಟಿಫುಲ್ ಲೊಕೇಶನ್. ಅರಶಿನ ಶಾಸ್ತ್ರ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. 600 ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇರ್ತಕ್ಕಂಥ ಜಾಗ ಇದು. ಬಿಸಿಲಿದ್ರು ಕೂಡ ಬಿಸಿ ತಾಗಲ್ಲ ಒಳಗಡೆ ಇರ್ತಕ್ಕಂಥವ್ರಿಗೆ. ಮಳೆ ಬಂದ್ರೆ ಮಳೆಯಲ್ಲಿ ನೆನೆಯಲ್ಲ. ಸೊ ಅಷ್ಟು ಸುವ್ಯವಸ್ಥೆಯಿಂದ ಇದೆ. ಮೇಲ್ಗಡೆ ಎಲ್ಲ ಹಂಚಿನ ವ್ಯವಸ್ಥೆ ಮಾಡಿದ್ದಾರೆ. ಅಟ್ ಎ ಟೈಮು 230 ಜನ ಕೂತ್ಕೊಂಡು ಊಟ ಮಾಡತಕ್ಕಂಥ ವ್ಯವಸ್ಥೆ ಉಂಡಿದೆ. ಟೋಟಲ್ 26 ರೂಮ್ಗಳ ವ್ಯವಸ್ಥೆ ಇರ್ತಕ್ಕಂಥದ್ದು. ಗಾಳಿ ಬೆಳಕು ಏನು ಬೇಡ ಅಂತ ಅಂದ್ರೆ ಇನ್ನು ಆರಾಮಾಗಿ ಸ್ಕ್ರೀನ್ ನ ಇಳೆ ಬಿಟ್ಕೋಬಹುದು. ಅವಾಗ ಯಾವ ಗಾಳಿನೂ ಒಳಗಡೆ ಬರೋದಿಲ್ಲ. ಆ ತರ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಯಾರೆಲ್ಲ ಮದುವೆ ಮಾಡೋದಕ್ಕೋಸ್ಕರ ಮದುವೆ ಮಂಟಪ ಹುಡುಕ್ತಾ ಇದ್ರು, ಅಥವಾ ಎಂಗೇಜ್ಮೆಂಟ್ ಪರ್ಪಸ್, ಅಥವಾ ಕಾರ್ಪೊರೇಟ್ ಇವೆಂಟ್ಸ್ ಆಗಿರ್ಬೋದು, ಬರ್ಡೇ ಪಾರ್ಟಿ ಆಗಿರ್ಬೋದು, ಏನೇ ಫಂಕ್ಷನ್ ಮಾಡಬೇಕು, ಏನೇ ಇವೆಂಟ್ಸ್ ಮಾಡ್ಬೇಕಂದ್ರು ಒಂದು ಓಪನ್ ಸ್ಪೇಸ್ ಅಲ್ಲಿ ಇರ್ತಕ್ಕಂಥ ಒಂದು ಕನ್ವೆನ್ಷನ್ ಸೆಂಟರ್ ನ ತೋರಿಸ್ತಾ ಇದೀನಿ. ವೈಟ್ ಪರ್ಲ್ ಜಿಗಣಿ ಕನ್ವೆನ್ಷನ್ ಸೆಂಟರ್ ಅಂತ ಹೇಳ್ಬಿಟ್ಟು. ಸೊ ಮೇನ್ ರೋಡ್ ಪಕ್ಕನೇ ಇರ್ತಕ್ಕಂಥದ್ದು. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೊಂಥರ ಡಿಫ್ರೆಂಟ್ ಕಂಟೆಂಟ್ ವಿಡಿಯೋ ಅಂತ ಹೇಳ್ಬೋದು ನಮ್ಮ ಚಾನಲ್ಗೆ. ಸೊ ಏನಕ್ಕಪ್ಪ ಅಂದ್ರೆ, ಸೊ ಯಾರೆಲ್ಲ ಮದುವೆ ಮಾಡೋದಕ್ಕೋಸ್ಕರ ಮದುವೆ ಮಂಟಪ ಹುಡುಕ್ತಾ ಇದ್ರು, ಅಥವಾ ಎಂಗೇಜ್ಮೆಂಟ್ ಪರ್ಪಸ್, ಅಥವಾ ಕಾರ್ಪೊರೇಟ್ ಇವೆಂಟ್ಸ್ ಆಗಿರ್ಬೋದು, ಬರ್ಡೇ ಪಾರ್ಟಿ ಆಗಿರ್ಬೋದು, ಏನೇ ಫಂಕ್ಷನ್ ಮಾಡಬೇಕು, ಏನೇ ಇವೆಂಟ್ಸ್ ಮಾಡ್ಬೇಕಂದ್ರು ಒಂದು ಓಪನ್ ಸ್ಪೇಸ್ ಅಲ್ಲಿ ಇರ್ತಕ್ಕಂಥ ಒಂದು ಕನ್ವೆನ್ಷನ್ ಸೆಂಟರ್ ನ ತೋರಿಸ್ತಾ ಇದ್ದೀನಿ. ಇದೊಂಥರ ಹೇಗಿದೆ ಅಂದ್ರೆ ಒಂಥರ ಹಾಟ್ಸ್ಪಾಟ್ ಜಾಗದಲ್ಲಿದೆ. ನೀವು ನೈಸ್ ರೋಡ್ ಇಂದ ಬರ್ತೀನಿ ಅಂದ್ರೂ ಕೂಡ ಜಸ್ಟ್ 15 ಮಿನಿಟ್ಸ್ ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಬನ್ನೇರ್ಘಟ್ಟ ಜಸ್ಟ್ 10 ನಿಮಿಷ ಡಿಸ್ಟೆನ್ಸ್ ಅಲ್ಲಿ ಇದೆ. ಅದಾದ ನಂತರ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರ್ತೀನಿ ಅಂದ್ರೆ ಜಸ್ಟ್ 30 ಮಿನಿಟ್ಸ್ ಅಲ್ಲಿ ಇಲ್ಲಿ ಬಂದ್ಬಿಡ್ಬೋದು. ಸೊ ಸೂಪರ್ ಆಗಿದೆ. ಒಳಗಡೆ ವ್ಯವಸ್ಥೆ ಎಲ್ಲ ಓಪನ್ ಏರ್ ಅಲ್ಲಿ ಇದೆ, ಮತ್ತೆ ಓಪನ್ ಸ್ಪೇಸ್ ಅಲ್ಲಿ ಇದೆ. ಇದು ಹೇಗಿದೆ ಕನ್ವೆನ್ಷನ್ ಸೆಂಟರ್ ಅಂದ್ರೆ, ಬಿಸಿಲಿದ್ರು ಕೂಡ ಬಿಸಿ ತಾಗಲ್ಲ ಒಳಗಡೆ ಇರ್ತಕ್ಕಂಥವ್ರಿಗೆ. ಮಳೆ ಬಂದ್ರೆ ಮಳೆಯಲ್ಲಿ ನೆನೆಯಲ್ಲ. ಸೊ ಅಷ್ಟು ಸುವ್ಯವಸ್ಥೆಯಿಂದ ಇದೆ, ಬಟ್ ಓಪನ್ ಸ್ಪೇಸ್ ಅಲ್ಲಿ ಇದೆ. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು. ಸೊ ಇಲ್ಲಿಂದ ಎಂಟ್ರಿ ಆದ್ರೆ ನೋಡಿ, ಅದು ಬೋರ್ಡ್ ಕಾಣಿಸ್ತಾ ಇದೆ, ವೈಟ್ ಪರ್ಲ್ ಜಿಗಣಿ ಕನ್ವೆನ್ಷನ್ ಸೆಂಟರ್ ಅಂತ ಹೇಳ್ಬಿಟ್ಟು. ಸೊ ಮೇನ್ ರೋಡ್ ಪಕ್ಕನೇ ಇರ್ತಕ್ಕಂಥದ್ದು. ಸೊ ಒಳಗಡೆ ಈಗ ಹೋಗ್ತೀವಿ ಅಂದ್ರೆ ಸ್ಟ್ರೈಟ್ ಆಗಿ ಸೊ ಕಾರ್ ಹೋಗೋದಕ್ಕೆ, ಬೈಕ್ ಹೋಗೋದಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದಲ್ದಲ್ಲೇ ಪಕ್ಕದಲ್ಲೂ ಕೂಡ ಜಾಗ ಇದೆ. ಸೊ ಇಲ್ಲೂ ಕೂಡ ಬಸ್ಗಳೆಲ್ಲ ನಿಂತಿದ್ದಾರೆ, ನೋಡ್ತಾ ಇರ್ಬೋದು. ಒಳಗಡೆ ಬನ್ನಿ ತೋರಿಸ್ತೀನಿ ಇನ್ನೂ ಏನೇನಿದೆ ಈ ಕನ್ವೆನ್ಷನ್ ಸೆಂಟರಲ್ಲಿ ಅಂತ. ಇದು ಡೇ ಟೈಮ್ ಅಲ್ವಾ ನಾನು ನಿಮಗೆ ತೋರಿಸ್ತಾ ಇರೋದು. ಮತ್ತೆ ನೈಟು ಕೂಡ ಒಂದು ಫಂಕ್ಷನ್ ಆಯಿತು ನಿನ್ನೆ ನೈಟು. ಹಾಗೆ ಇಲ್ಲಿ ಲೈಟ್ಗಳನ್ನೆಲ್ಲ ಹಾಕಿದ್ರು, ಹಾಗಾಗಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ತಳಮಳ ಅನ್ನೋ ಹತ್ರ ಆ ಲೈಟ್ ವ್ಯವಸ್ಥೆ ರಾತ್ರಿ ನೋಡಿದ್ರೇನೆ ಗೊತ್ತಾಗೋದು. ಒಳಗಡೆ ಸ್ಟ್ರೈಟ್ ಬರ್ತಿದ್ದ ಹಾಗೇನೆ ಸುಮಾರು ಒಂದು 600 ಕಾರ್ಗಳು ನಿಂತ್ಕೊಳ್ತಕ್ಕಂಥ ಒಂದು 600 ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇದೆ ನೋಡಿ. ಇಲ್ಲೂ ಕೂಡ ಕಾರ್ಗಳನ್ನ ನಿಲ್ಲಿಸ್ಬೋದು. ಇದಾದ ನಂತರ ಕನ್ವೆನ್ಷನ್ ಸೆಂಟರ್ ಬ್ಯಾಕ್ ಸೈಡು ಕೂಡ ಜಾಗ ಇದೆ, ಅಲ್ಲೂ ಕೂಡ ಕಾರ್ ಪಾರ್ಕಿಂಗ್ ಮಾಡ್ಬೋದು. 600 ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇರ್ತಕ್ಕಂಥ ಜಾಗ ಇದು. ಸುಮಾರು 600 ಕಾರ್ಗಳು ಬರ್ತಿದ್ದಾಗೇನೆ ಲೆಫ್ಟ್ ಸೈಡ್ ಎಂಟ್ರಿ ಇದೆ, ನೋಡ್ತಾ ಇರ್ಬೋದು. ಒಂದು ವೈಟ್ ಕಲರ್ ಥೀಮಲ್ಲಿ ಇರ್ತಕ್ಕಂಥದ್ದು. ಸೊ ಇಲ್ಲೂ ಅಷ್ಟೇ ಒಂದು ಗಂಡು ಹೆಣ್ಣು ಜೋಡಿ ಇರ್ತಕ್ಕಂಥ ಒಂದು ಡಿಸೈನ್ನ ಮಾಡಿದ್ದಾರೆ. ಸೊ ಇಲ್ಲಿ ಪಕ್ಷಿಗಳೆಲ್ಲ ಇರ್ತಕ್ಕಂಥದ್ದು. ಸೊ ಒಳಗಡೆ ಹೋಗ್ತಿದ್ದಾಗೇನೆ ಒಂದು ವೆಲ್ಕಮ್ ಮಾಡುತ್ತೆ. ರೈಟ್ ಸೈಡು ಡೈನಿಂಗ್ ಹಾಲು, ಮತ್ತು ಕಿಚನ್ನು, ವಾಶ್ರೂಮು ಎಲ್ಲ ವ್ಯವಸ್ಥೆ ಇದೆ. ಅದ್ರ ಹಿಂದ್ಗಡೆ ಕಾರ್ ಪಾರ್ಕಿಂಗ್ ಇದೆ. ಲೆಫ್ಟ್ ಸೈಡಲ್ಲಿ ನೀವೇನು ನೋಡ್ತಾ ಇದ್ರು, ಇದು ಒಂದು ಮುಹೂರ್ತ ಆಗಿರ್ಬೋದು, ಸ್ಟೇಜು ಅಲ್ಲಿ ನಡೀತಕ್ಕಂಥದ್ದು. ಅಲ್ಲಿ ಆಲ್ರೆಡಿ ಒಂದು ಮುಹೂರ್ತ ನಡೀತಾ ಇದೆ. ಸೊ ಮಂಟಪ ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ. ಸೊ ಸೆಂಟ್ರಿಗೆ ಒಂದು ಒಳ್ಳೆ ಸ್ಪೇಸ್ ಇರ್ತಕ್ಕಂಥದ್ದು. ಮೇಲ್ಗಡೆ ಎಲ್ಲ ಹಂಚಿನ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಾಗಿರ್ಬೋದು ಮತ್ತು ಹಲ್ಲಾಗಿರ್ಬೋದು, ಎರಡೂ ಕಡೆ ಹಂಚಿನ ವ್ಯವಸ್ಥೆ ಇದೆ. ಸೊ ಸ್ಟ್ರೈಟಾಗಿ ನೋಡ್ತಾ ಇದ್ದೀರಲ್ಲ, ಸೊ ಇದು ಬಂದು ಒಂದು ದೇವಸ್ಥಾನ ಬೇಕೇ ಬೇಕು. ಒಂದು ಜಾಗದಲ್ಲಿ ಮದುವೆ ಮಾಡ್ತಾರೆ ಅಂದರೆ ಅದಕ್ಕೆ ಇಲ್ಲಿ ಗಣಪತಿ ವಿಗ್ರಹ ಇರ್ತಕ್ಕಂಥದ್ದು ನೋಡಿ. ಇಲ್ಲಿ ಡೈನಿಂಗ್ ಹಾಲ್ ಏನು ನೋಡ್ತಾ ಇದ್ರು, ಅಟ್ ಎ ಟೈಮು 230 ಜನ ಕೂತ್ಕೊಂಡು ಊಟ ಮಾಡ್ತಕ್ಕಂಥ ವ್ಯವಸ್ಥೆ ಉಂಡಿದೆ. ಸೊ ಮೇಲ್ಗಡೆ ಇಲ್ಲೂ ಕೂಡ ಹಂಚಿನ ವ್ಯವಸ್ಥೆ ಇದೆ. ನೈಟ್ ಆದರೆ ಅಷ್ಟೇ ಬೆಳಕಿನ ವ್ಯವಸ್ಥೆ ಇರುತ್ತೆ, ಅದ್ರ ಬಗ್ಗೆ ವರಿ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಇಲ್ಲೆಲ್ಲ ಓಪನ್ ಸ್ಪೇಸ್ ನೋಡ್ತಾ ಇರ್ಬೋದು. ಗಾಳಿಗೆ ಏನು ತೊಂದರೆ ಇಲ್ಲ, ಸೆಕೆ ಆಗುತ್ತೆ, ಬಿಸಿ ಆಗುತ್ತೆ ಅನ್ನೋ ಅವಶ್ಯಕತೆನೇ ಇಲ್ಲ. ಇಲ್ಲೆಲ್ಲ ಓಪನ್ ಏರಿಯಾ ಇದೆ. ಸೊ ಆರಾಮ್ಸೆ ಇಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು. ಒಂದು ಓಪನ್ ಏರಿಯಾದಲ್ಲಿ ಊಟ ಮಾಡ್ತಿದೀವಿ ಅನ್ನೋ ಒಂದು ಫೀಲ್ ಕೊಡುತ್ತೆ. ಹಾಗೆ ಲೆಫ್ಟ್ ಸೈಡ್ ನೋಡಿದ್ರೆ ಅಲ್ಲೂ ಕೂಡ ಅಷ್ಟೇ ಕಲ್ಯಾಣ ಮಂಟಪದ ಮಂಟಪ ಇಟ್ಟಿದ್ದಾರೆ. ಅದು ಸುತ್ತ
ಸುತ್ತ ಕುತ್ಕೊಂಡಿದ್ದಾರೆ ಜನ. ಸೊ ಅಲ್ಲಿ ಏನು ಗಂಡು ಹೆಣ್ಣು ಸ್ಟೇಜ್ ಮೇಲೆ ಇರ್ತಾರೋ ಅದಕ್ಕೂ ಕೂಡ ಒಂದು ಒಳ್ಳೆ ಸುವ್ಯವಸ್ಥೆ ಇರ್ತಕ್ಕಂಥ ಲೈಟಿಂಗ್ ಆಗಿರ್ಬೋದು, ಸ್ಟೇಜ್ ಆಗಿರ್ಬೋದು, ಎಲ್ಲ ವ್ಯವಸ್ಥೆ ಇದೆ. ಈ ಕನ್ವೆನ್ಷನ್ ಸೆಂಟರ್ ಕಡೆಯಿಂದಾನೆ ಆ ಲೈಟಿಂಗ್ಗಳು ವ್ಯವಸ್ಥೆ ಇದೆ, ಅಲ್ಲಿ ನೋಡ್ತಾ ಇರ್ಬೋದು. ಅದು ಆಲ್ರೆಡಿ ಕನ್ವೆನ್ಷನ್ ಸೆಂಟರ್ ಅಲ್ಲಿ ಇರ್ತಕ್ಕಂಥದ್ದು. ನೋಡಿ, ಟೋಟಲ್ ಈ ಕನ್ವೆನ್ಷನ್ ಸೆಂಟರ್ ಅಲ್ಲಿ 2,500 ಜನ ಓಡಾಡ್ತಕ್ಕಂಥ ಫ್ಲೋಟಿಂಗ್ ಇದೆ. ಲೆಫ್ಟ್ ಸೈಡ್ ಮುಹೂರ್ತಕ್ಕೆ ವ್ಯವಸ್ಥೆ ಆದ್ರೆ ಡೈನಿಂಗ್ ಇಲ್ಲಿ ವ್ಯವಸ್ಥೆ ಇದೆ. ಮತ್ತೆ ಇದ್ರ ಪಕ್ಕನೆ ಕೆಳಗಡೆ ಕೂಡ ರೂಮ್ಗಳ ವ್ಯವಸ್ಥೆ ಇದೆ, ಮೇಲ್ಗಡೆ ಕೂಡ ನೋಡ್ತಾ ಇರ್ಬೋದು. ಟೋಟಲ್ 26 ರೂಮ್ಗಳ ವ್ಯವಸ್ಥೆ ಇರ್ತಕ್ಕಂಥದ್ದು. ಈ ಜಿಗಣಿ ಸುತ್ತಮುತ್ತ ಈ ತರ 26 ರೂಮ್ಗಳು ಇರ್ತಕ್ಕಂಥ ಕನ್ವೆನ್ಷನ್ ಸೆಂಟರ್ ಅಂದ್ರೆ ಅದೇ ವೈಟ್ ಪರ್ಲ್ ಜಿಗಣಿ ಕನ್ವೆನ್ಷನ್ ಸೆಂಟರ್. ಸೊ ಅಷ್ಟು ಬ್ಯೂಟಿಫುಲ್ ಆಗಿ ಎಲ್ಲಾ ತಲೆನಿಟ್ಕೊಂಡು ಮಾಡಿದ್ದಾರೆ ಇಲ್ಲಿ. ಸೊ ನೋಡಿ, ಮೇಲ್ಗಡೆಯಿಂದ ಆ ಹಂಚುಗಳು ವ್ಯೂ ಆಗಿರ್ಬೋದು. ಹಾಗೆ ಹಿಂದ್ಗಡೆ ಹೋದೆ ಕಾರ್ ಪಾರ್ಕಿಂಗ್, ಅಂದ್ರೆ ಕಾರ್ ಪಾರ್ಕ್ ಮಾಡಿರ್ತೀರಾ, ಈ ಕಾರು ಸೇಫ್ ಆಗಿದೆಯೋ ಇಲ್ಲೋ ಎಲ್ಲದನ್ನು ಕೂಡ ವ್ಯೂ ಮಾಡ್ಬೋದು. ಅಷ್ಟು ಸೇಫ್ ಆಗಿ ಪ್ಲಾಂಟ್ ಅಲ್ಲಿ ಮಾಡಿರ್ತಕ್ಕಂಥ ಕನ್ವೆನ್ಷನ್ ಸೆಂಟರ್ ಇದು. ಇಲ್ಲಿ ಸೆಲ್ಫಿ ತಗೊಳೋದು ಅಥವಾ ಏನಾದ್ರು ಅರಶಿನ ಶಾಸ್ತ್ರ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ಏನು ಡೆಡ್ ಎಂಡ್ ಅಲ್ಲಿ ಲಾಸ್ಟಿಂಗ್ ನೋಡ್ತಾ ಇದೀರೋ ಅದು ಕಿಚನ್ ನ ಪ್ರಿಪೇರ್ ಮಾಡೋದಕ್ಕೆ, ಅಂದ್ರೆ ಅಡಿಗೆ ರೆಡಿ ಮಾಡೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಮಾಡಿರ್ತಕ್ಕಂಥ ಕಿಚನ್ ರೂಮ್ ಅದು. ಇಲ್ಲಿ ನೋಡ್ತಾ ಇದೀರಾ, ಇಲ್ಲಿ ವಾಶ್ರೂಮ್ ವ್ಯವಸ್ಥೆ ಮಾಡಿದ್ದಾರೆ. ಸೊ ಲೇಡೀಸ್ಗೆ ಸಪ್ರೇಟು, ಜೆಂಟ್ಸ್ಗೆ ಸಪ್ರೇಟು, ಆ ಥರ ತುಂಬ ಹೈಜಿನಿಕ್ ಕ್ಲೀನ್ ಆಗಿರ್ತಕ್ಕಂಥ ವಾಶ್ರೂಮ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಮತ್ತೆ 26 ರೂಮ್ಗಳು ಕೂಡ ನೋಡ್ಬೋದು, ಅಲ್ಲೂ ಕೂಡ ಅಷ್ಟೇ ತುಂಬಾ ಹೈಜಿನಿಕ್ ಆಗಿ ಕೊಟ್ಟಿದ್ದಾರೆ. ಎಲ್ಲ ವೆಸ್ಟರ್ನ್ ವಾಶ್ರೂಮ್ ವ್ಯವಸ್ಥೆ ಕೊಟ್ಟಿರ್ತಕ್ಕಂಥದ್ದು ತುಂಬಾ ಚೆನ್ನಾಗಿ ವ್ಯವಸ್ಥೆ ಇದೆ. ಮತ್ತೆ ಓಪನ್ ಸ್ಪೇಸು ಮತ್ತೆ ಗಾಳಿ ಒಳಗಡೆ ಆರಾಮ ಬರೋದಕ್ಕೆ ವ್ಯವಸ್ಥೆ ಮಾಡೋದ್ರ ಜೊತೆಗೆ, ಸೊ ಇಲ್ಲೂ ಅಷ್ಟೇ ಗಾಳಿ ಬೆಳಕು ಏನು ಬೇಡ ಅಂತ ಅಂದ್ರೆ ನೀವು ಆರಾಮಾಗಿ ಸ್ಕ್ರೀನ್ ನ ಇಳೆ ಬಿಟ್ಕೋಬಹುದು. ಅವಾಗ ಯಾವ ಗಾಳಿನೂ ಒಳಗಡೆ ಬರೋದಿಲ್ಲ, ಆತರ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಊಟಕ್ಕೆ ಕುಂತಿರೋರು ಕೂಡ ಅಲ್ಲಿ ವ್ಯೂ ಮಾಡ್ಬೋದು. ಆತರ ಸ್ಕ್ರೀನಿಂಗ್ ವ್ಯವಸ್ಥೆ ಕೂಡ ಜಾಗ ಮಾಡ್ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಯಾವ ತರ ಇದೆ ಅಂದ್ರೆ ನೇಚರ್, ಅಲ್ಲೆಲ್ಲ ಫೋಟೋ ತೆಗೆಸ್ಕೊತಾ ಇದಾರೆ ನೋಡಿ. ಸೊ ಅಷ್ಟು ಚೆನ್ನಾಗಿ ನೇಚರ್ ಇದೆ. ತುಂಬಾ ಜನ ಇಲ್ಲಿ ಫೋಟೋ ಅದೆಲ್ಲ ತೆಗೆಸ್ಕೊಂಡ್ರು, ನೆನ್ನೆ ರಾತ್ರಿ ಆಗಿರ್ಬೋದು, ಬೆಳಿಗ್ಗೆ ಆಗಿರ್ಬೋದು, ಅಷ್ಟು ಸುವ್ಯವಸ್ಥೆಯಿಂದ ಕೂಡಿದೆ. ಮತ್ತೆ ಈ ಲೈಟ್ಸ್ಗಳು ಇದಾವಲ್ಲ, ರಾತ್ರಿ ಆದ್ರೂ ಅಷ್ಟೇನೆ. ಸೊ ಡೇ ಅಲ್ಲಿ ಕೂತಿದೀವೇನೋ ಅನ್ನೋ ಫೀಲ್ ಕೊಡ್ಬೇಕು, ಆ ತರ ಲೈಟಿಂಗ್ ವ್ಯವಸ್ಥೆ ಇದೆ ಇದಕ್ಕೆ. ಸೊ ಹೀಗೆ ಸ್ಟ್ರೈಟ್ ಆಗಿ ಬನ್ನಿ. ಸೊ ಹಿಂದ್ಗಡೆನೆ ಕಾರ್ ಪಾರ್ಕಿಂಗ್ ಇದೆ. ಸೊ ರೈಟ್ ಸೈಡ್ಗೆ ಬೈಕು ಕಾರ್ಗಳು ಅಲ್ಲೂ ಕೂಡ ಬಿಡ್ಬೋದು. ಅದಾದ ನಂತರ ಇದ್ರ ಹಿಂದೆಗಡೆನೆ ನಿಲ್ಸ್ಬೋದು. ಸೊ ನಿಮಗೆ ರಾತ್ರಿ ವ್ಯೂ ತೋರಿಸ್ತಾ ಇದೀನಿ ನೋಡಿ. ನಿನ್ನೆ ರಾತ್ರಿ ಬಂದಾಗ ಸುಮಾರು ಕಾರ್ಗಳು ನಿಂತಿದ್ವು. ಸೊ ಮುಹೂರ್ತ ಇನ್ನೂ 1 ಅವರ್ ಇದೆ, ಹಾಗಾಗಿ ಇನ್ನೂ ಕಾರ್ಗಳು ಬಂದಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ಜಾಗನೂ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಅರೌಂಡ್ 600 ಕಾರ್ಗಳು ನಿಲ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ ಈ ಕನ್ವೆನ್ಷನ್ ಸೆಂಟರ್ ಅಲ್ಲಿ. ಇನ್ ಕೇಸ್ ಇಲ್ಲಿ ಕರೆಂಟ್ ಅಷ್ಟು ಈಸಿಯಾಗಿ ಹೋಗಲ್ಲ, ಇನ್ ಕೇಸ್ ಹೋಯ್ತು ಅಂದ್ರೆ ಜನರೇಟರ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ. ಸೊ ಕರೆಂಟ್ ಹೋಯ್ತು ಅನ್ನೋದಕ್ಕೆ ಯಾವುದೇ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಒಟ್ಟಿನಲ್ಲಿ ಈ ಕನ್ವೆನ್ಷನ್ ಸೆಂಟರ್ ಅಲ್ಲಿ ನೀವೇನಾದ್ರೂ ಸಪರೇಟ್ ಆಗಿ ಫೋಟೋ ಶೂಟ್ ಮಾಡಿಸ್ತೀನಿ ಅಂದ್ರೂ ಕೂಡ ಒಂದು ಒಳ್ಳೆ ಥೀಮ್ ಅಲ್ಲಿ ಮಾಡಿರ್ತಕ್ಕಂಥ ಕನ್ವೆನ್ಷನ್ ಸೆಂಟರ್ ಇದೆ. ನೋಡಿ ಇಲ್ಲಿ ಊಟದ ವ್ಯವಸ್ಥೆ ಮಾಡಿರೋದ್ರಿಂದ ಊಟ ಎಲ್ಲ ಸರ್ವ್ ಮಾಡ್ತಾ ಇದ್ದಾರೆ. ಏನು ಕಂಜೆಸ್ಟೆಡ್ ಅನಿಸ್ತಾ ಇಲ್ಲ, ತುಂಬಾ ಕಂಫರ್ಟ್ ಆಗಿ ಆರಾಮ ಬಿಡಿಸ್ತಾ ಇದ್ದಾರೆ. ಸೊ ಅಡುಗೆ ಮಾಡಿರ್ತಕ್ಕಂಥ ಊಟದ ವ್ಯವಸ್ಥೆ ಇಲ್ಲ. ಸೊ ಹಾಗಾಗಿ ಇಷ್ಟು ಕಂಫರ್ಟ್ ಆಗಿದೆ ನೋಡಿ. ಅಲ್ಲಿ ಹೊರಗಡೆ ಬಿಸಿಲಿದೆ, ತುಂಬಾ ಹೀಟ್ ಅನಿಸ್ತಾ ಇದೆ. ಬಟ್ ಇಲ್ಲಿ ಹಂಚಿನ ವ್ಯವಸ್ಥೆಯಿಂದ ಮಾಡಿರ್ತಕ್ಕಂಥ ಡೈನಿಂಗ್ ಅಲ್ಲಿ ಇರೋದ್ರಿಂದ ಸೊ ತುಂಬಾ ಕೂಲ್ ಆಗಿದ್ದೀವಿ, ಏನು ಬಿಸಿ ಅನಿಸ್ತಾ ಇಲ್ಲ, ಹ್ಯೂಮಿಡಿಟಿ ಅನಿಸ್ತಾನೆ ಇಲ್ಲ, ಇಷ್ಟು ಕಂಫರ್ಟ್ ಆಗಿದೆ. ಸರ್ ನಮಸ್ತೆ. ನಮಸ್ತೆ ಸರ್. ಗಂಡಿನ ಕಡೆಯವರ ಇಂಡಿನ ಕಡೆಯವರ? ಗಂಡಿನ ಕಡೆ ಸರ್. ಗಂಡಿನ ಕಡೆಯವರ. ತಮ್ಮ ಹೆಸರು? ಶಿವಕುಮಾರ್ ಅಂತ. ಶಿವಕುಮಾರ್ ಸರ್, ಹೇಗ್ ಅನಿಸ್ತಾ ಇದೆ ಕನ್ವೆನ್ಷನ್ ಸೆಂಟರ್? ಮದ್ವೆ ಎಲ್ಲ ಮಾಡ್ತಾ ಇದ್ದೀರಾ? ಪರವಾಗಿಲ್ಲ, ವಾತಾವರಣ ಚೆನ್ನಾಗಿದೆ. ಏನಂತ ಈ ವಾತಾವರಣ ಇದಿಲ್ಲ, ಕೂಲ್ ಆಗಿದೆ, ಚೆನ್ನಾಗಿ. ಹೊರಗಡೆ ಬಿಸಿನೇ ಇದೆ, ಬಿಸಿಲಿದೆ, ಹಾ. ಬಟ್ ಹಂಚಿನ ವ್ಯವಸ್ಥೆ ಇರೋದ್ರಿಂದ, ಓಪನ್ ಸ್ಪೇಸ್ ಅಲ್ಲಿ ಇರೋದ್ರಿಂದ ಹೌದು. ಸೊ ಗಾಳಿ ಬೆಳಕು ಚೆನ್ನಾಗಿದೆ. ಚೆನ್ನಾಗಿದೆ, ಸೊ ಕಂಫರ್ಟ್ ಆಗಿದ್ದೀರಾ? ಕಂಫರ್ಟ್ ಆಗಿದೆ. ಮೇಲ್ಗಡೆ ಸ್ಟೇ ಆಗಿದ್ರೆ ಕೆಳಗಡೆ ಸ್ಟೇ ಆಗಿದ್ದೀರಾ? ಕೆಳಗಡೆ ಅಷ್ಟೇ ಕೆಳಗಡೆ. ಹಾ. ರೂಮ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದ್ಯಾ? ಚೆನ್ನಾಗಿದೆ ವಾಶ್ರೂಮ್ ಎಲ್ಲ ಎಲ್ಲ. ಸೊ ಹೈಜಿನಿಕ್ ಆಗಿದ್ಯಾ? ಏನ್ ತೊಂದ್ರೆ ಇಲ್ಲ. ಸೊ ರಾತ್ರಿ ಮಲಗಿದ್ರ ಇಲ್ಲ? ನಿಜ ಹೇಳಿ, ಮಲಗಿದ್ವಿ, ಮಲಗಿದ್ರಾ? ಆನಂದವಾಗಿ ಮಲಗಿದ್ವಿ. ನೆಮ್ಮದಿ ಆಗಿತ್ತಾ? ಎಲ್ಲ ಕಂಫರ್ಟ್ ಆಗಿದೆ. ಕಂಫರ್ಟ್ ಆಗಿದೆ. ಸೊ ಬೇರೆ ಯಾರು ಬಂದ್ರು ಕೂಡ ಈ ಕನ್ವೆನ್ಷನ್ ಸೆಂಟರ್ ಬರೋದು ಕೇಳ್ತೀರಾ ಬರ್ಬೋದು ಅಲ್ವಾ? ಹಾ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ. ಗಂಡಿನ ಕಡೆಯವರ ಹೆಣ್ಣಿನ ಕಡೆಯವರ? ಗಂಡಿನ ಕಡೆಯವರು. ಸರ್ ತಮ್ಮ ಹೆಸರು? ಹೆಸರು ಮುರಳೀಧರ್ ಅಂತ. ಮುರಳೀಧರ್ ಅಂತ ಹೇಳ್ಬಿಟ್ಟು. ಹೇಗ್ ಅನಿಸ್ತು ಸರ್ ಕನ್ವೆನ್ಷನ್ ಸೆಂಟರ್? ಆಲ್ರೆಡಿ ಮುಹೂರ್ತ ತಾಳಿ ಕೂಡ ಕಟ್ಟಾಯ್ತು. ಆಯ್ತು. ಸೊ ಹೇಗ್ ಫೀಲ್ ಇತ್ತು ನಿನ್ನೆಯಿಂದ? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಸೊ ಡೈನಿಂಗ್ ಅಲ್ಲಿ ಅರೌಂಡ್ 230 ಜನ ಕುತ್ಕೊಳ್ತಕ್ಕಂತ ಕೆಪಾಸಿಟಿ ಇದೆ. ಇದೆ. ಸೊ ಕಂಫರ್ಟ್ ಅನಿಸ್ತಾ ಇದೆಯಾ? ಮತ್ತೆ ಅಲ್ಲೆಲ್ಲ ಮುಹೂರ್ತಕ್ಕೆ ಮಂಟಪ ಎಲ್ಲ ಹಾಕಿದ್ರ, ಅಲ್ಲೆಲ್ಲ ಕಂಫರ್ಟ್ ಅನಿಸ್ತಾ? ಹೌದು ಸರ್. ಹಾ? ಹೌದು. ನೈಟ್ ಮಲಗಿದ್ರಾ? ಮಲಗಿದ್ವಿ. ಮಲಗಿದ್ರಾ ಹಾಗೆ ಇದ್ದಿದ್ರಾ? ಮಲಗಿದ್ವಿ. ಸೊ ರೂಮಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಸೊ ಆ ವಾಶ್ರೂಮ್ ಅದೆಲ್ಲ ತುಂಬಾ ಹೈಜಿನಿಕ್ ಆಗಿ ಇಟ್ಟಿದ್ದಾರೆ. ಚೆನ್ನಾಗಿದೆ. ಬೆಡ್ ಆಗಿರ್ಬೋದು, ಕಾಟ್ ಆಗಿರ್ಬೋದು, ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಸೊ ಹೊರಗಡೆ ಬಿಸಿಲಿದೆ, ನಿಮ್ಗೆ ಹೀಟ್ ಅನಿಸ್ತಾ ಇದೆಯಾ ಹೇಗೆ? ಹೀಟ್ ಅನ್ನಿಸ್ತಾ ಇಲ್ಲ. ಸೊ ಚೀಟ್ ಆಗಿದ್ದೀರಾ? ಸೊ ಬಿಕಾಸ್ ಆಫ್ ಹಂಚಿನ ವ್ಯವಸ್ಥೆ ಇದೆ, ಓಪನ್ ಸ್ಪೇಸ್ ಇದೆ, ಹಾಗಾಗಿನೇ ನಿಮ್ಗೆ ಹೇಳಿದ್ದು. ಒಂಥರ ಡಿಫ್ರೆಂಟ್ ಥೀಮ್ ಅಲ್ಲಿ ಇರ್ತಕ್ಕಂಥ ಕನ್ವೆನ್ಷನ್ ಸೆಂಟರ್ ಇದು.
ಸೊ ತುಂಬಾ ಹತ್ರನಾ ಸರ್ ಎಲೆಕ್ಟ್ರಾನಿಕ್ ಸಿಟಿ ಮತ್ತೆ ಬನ್ನೇರ್ಘಟ್ಟ ಅಲ್ಲಿಂದ ಹತ್ರ, ನೈಸ್ ರೋಡ್ ಇಂದ ಹತ್ರ ಅಂತಾರ ಬರೋದಕ್ಕೆ ಹೋಗೋದಕ್ಕೆಲ್ಲ ತುಂಬಾ ಯೂಸ್ ಆಯ್ತಾ? ಓಕೆನಾ? ಸೊ ಓವರ್ ಆಲ್ 10 ಮಾರ್ಕ್ಸ್ ಎಷ್ಟು ಕೊಡ್ತೀರಾ? 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 8 ಮಾರ್ಕ್ಸ್. 8 ಮಾರ್ಕ್ಸ್. ಇನ್ನೆರಡು ಏನಕ್ಕಿಲ್ಲ, ನಿಮ್ ಇಷ್ಟ ಅದು. 10ಕ್ಕೆ 8 ಕೊಡ್ತಾ ಇದಾರೆ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ನೋಡಿ ಇಲ್ಲಿ ಆಲ್ರೆಡಿ ಊಟ ಮಾಡ್ತಾ ಇದಾರೆ. ಡೈರೆಕ್ಟ್ ಆಗಿ ಒಂದು ರಿವ್ಯೂ ಕೇಳೋಣ. ಯಾರು ಕೇಳೋಣ? ಸರ್ ನಮಸ್ತೆ. ನಮಸ್ತೆ. ತೊಂದ್ರೆ ಏನಿಲ್ವಲ್ಲ, ಒಂದೇ ಒಂದು ರಿವ್ಯೂ ಕೊಡ್ಬೇಕು ಸರ್. ಈ ಕನ್ವೆನ್ಷನ್ ಸೆಂಟರ್ ಹೇಗೆ ಅನಿಸ್ತು ಸರ್ ನಿಮ್ಗೆ? ಚೆನ್ನಾಗಿದೆ, ವೆದರ್ ಎಲ್ಲ ಕೂಲ್ ಆಗಿದೆ, ಹೀಟ್ ಏನಿಲ್ಲ ಅಂತದ್ದು, ಸೆಕೆ ಇಲ್ಲ, ಫ್ಯಾನ್ ಬೇಕಾಗೂ ಇಲ್ಲ, ಆರಾಮ್ ಚೆನ್ನಾಗಿದೆ. ತರ ಡಿಫ್ರೆಂಟ್ ಥೀಮ್ ಅಲ್ಲಿ ಇಲ್ವಾ? ಡಿಫ್ರೆಂಟ್ ಆಗಿದೆ, ಓಪನ್ ಸ್ಪೇಸ್ ಅಲ್ಲಿ ಇದೆ, ಮತ್ತೆ ಹಂಚಿನ ಮುಖಾಂತರ ಎಲ್ಲ ಮೇಲ್ಗಡೆ ರೂಫ್ ನ ಕ್ಲೋಸ್ ಮಾಡಿರ್ತಕ್ಕಂಥದ್ದು. ಚೆನ್ನಾಗಿದೆ. ಸೊ ಅಷ್ಟೊತ್ತು ಮುಹೂರ್ತ ನಡಿಬೇಕಾದ್ರೆ ಅಲ್ಲೇ ಇದ್ರಿ, ಏನಾದ್ರು ಹೀಟು ಸೆಕೆ ಆತರ ಆಯ್ತಾ? ಆ ತರ ಏನಿಲ್ಲ, ಕಂಫರ್ಟ್ ಕಂಫರ್ಟ್ ಮತ್ತೆ ಡೈನಿಂಗ್ ಹಾಲ್ ಇಲ್ಲಿ ಹೆಂಗಿದೆ ಕುತ್ಕೊಳೋದಕ್ಕೆಲ್ಲ? ಚೆನ್ನಾಗಿದೆ, ಇದು ಎಲ್ಲ ಕಂಫರ್ಟ್ ಆಗಿದೆಯಾ? ಊಟ ಚೆನ್ನಾಗಿದೆಯಾ ಸರ್? ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ಇಲ್ಲೆಲ್ಲ ಸರ್ವ್ ಮಾಡ್ತಾ ಇದಾರೆ. ಸೊ ಇಲ್ಲೂ ಕೂಡ ಸರ್ ಕಂಫರ್ಟ್ ಇದೆಯಾ ಕನ್ವೆನ್ಷನ್ ಸೆಂಟರ್? ಕಂಫರ್ಟ್ ಇದೆಯಾ? ಕಂಫರ್ಟ್. ಸೊ ಅಡ್ಗೆ ಬಡಿಸೋದಕ್ಕಾಗಿರ್ಬೋದು, ಇಟ್ಕೊಳೋದಕ್ಕಾಗಿರ್ಬೋದು. ಸೂಪರ್ ಅಣ್ಣ, ಚೆನ್ನಾಗೈತೆ. ಸೊ ಸಜೆಸ್ಟ್ ಮಾಡ್ತೀರಾ ಬೇರೆಯವ್ರಿಗೆ ಮದುವೆ ಆಗೋದಕ್ಕೆ ಅಥವಾ ಏನೇ ಫಂಕ್ಷನ್ ಮಾಡೋದಕ್ಕೂ? ಪಕ್ಕನಾ? ಶೋರ್. ಪಕ್ಕ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 10 ಕೊಡ್ತೀರಣ್ಣ. 10 ಕೊಡ್ತೀರಾ? ಚೆನ್ನಾಗೈತೆ. ಬಿಸಿಲಿದ್ಯಾ? ಎಲ್ಲ ತಣ್ಣಗೈತೆ. ಗಾಳಿ ಬೆಳಕು ಎಲ್ಲ ಚೆನ್ನಾಗೈತೆ. ಎಲ್ಲ ಚೆನ್ನಾಗಿದೆ. ವಾತಾವರಣ ಸೊ ಇಲ್ಲಿನ ಕನ್ವೆನ್ಷನ್ ಸೆಂಟರ್ ಓನರ್ಸ್ ಗಳು ಏನು ತೊಂದ್ರೆ ಇಲ್ವಾ? ಇಲ್ಲಣ್ಣ, ಕಂಫರ್ಟ್ ಆಗಿದಾರಾ? ಕಂಫರ್ಟ್ ಆಗಿದ್ದಾರೆ. ಹಾ? ಓಕೆ. ನೋಡಿ ವಾದ್ಯದವ್ರು ಇದಾರೆ. ಅಣ್ಣ ಒಂದೇ ಒಂದು ನಿಮಿಷ ಒಂದು ರಿವ್ಯೂ ತಗೊಂತೀನಿ ಅಣ್ಣ. ಸರ್ ವಾದ್ಯದವ್ರೇನಾ ನೀವು? ಸರ್ ಹೇಗೆ ಅನಿಸ್ತು? ಸೊ ನಿನ್ನೆಯಿಂದನೂ ಇಲ್ಲೇ ಇದ್ದೀರಾ, ನಾನು ನೋಡ್ತಾ ಇದ್ದೀನಿ. ಸೊ ಇಲ್ಲಿ ಕುತ್ಕೊಳೋದಕ್ಕೆ ಎಲ್ಲ ವ್ಯವಸ್ಥೆ ಚೆನ್ನಾಗಿದ್ಯಾ? ಸೊ ಈಟೇನು ಅನಿಸ್ಲಿಲ್ವಾ? ಸೊ ಬೇರೆ ಚೌಟ್ರಿಗಳಿಗೆ ಕಂಪೇರ್ ಮಾಡಿದ್ರೆ ಇದೊಂಥರ ಡಿಫ್ರೆಂಟ್ ಥೀಮ್ ಅಲ್ಲಿ ಮಾಡಿದೀನಿ ಅಂತ ಹೇಳ್ತಾ ಇದ್ದಾರೆ. ಹಂಚಿನ ವ್ಯವಸ್ಥೆ ಇದೆ, ರೆಸಾರ್ಟ್ ತರ ಇದೆ ಸರ್. ರೆಸಾರ್ಟ್ ತರ ಇದೆ. ನಿಜವಾಗ್ಲೂ ಹೀಟ್ ಆಗ್ಲಿಲ್ವಾ ಇಲ್ಲಿ? ಹೀಟ್ ಆಗಿಲ್ಲ. ಸೊ ಇವರೆಲ್ಲ ಕುತ್ಕೊಂಡಿದ್ದಾರೆ, ಕಂಫರ್ಟ್ ಆಗಿ ಕೂತಿದಾರಾ? ಕಂಫರ್ಟ್ ಆಗಿ ಕೂತಿದೆ ಸರ್. ಕಂಫರ್ಟ್ ಆಗಿದೆ. ಸರ್ ನೀವೇನ್ ಇದ್ರಲ್ಲಿ ವಾದ್ಯದಲ್ಲಿ ಕೆಲಸ ಮಾಡೋದು? ಇಲ್ಲಿ ಇದ್ದೀರಲ್ಲ, ಇದೇನಾ ಕೆಲಸ? ಒಂದ್ಸರಿ ಅನ್ನಿ ನೋಡೋಣ. ಹಾ ಆ ತರ. ಓಕೆ. ಓವರ್ ಆಲ್ ಕನ್ವೆನ್ಷನ್ ಸೆಂಟರ್ ಸೂಪರ್ ಅಲ್ವಾ? ಸೊ ಬೇರೆಯವ್ರು ಬಂದ್ ಮದ್ವೆ ಅಥವಾ ನಾಮಕರಣ ಏನೇ ಫಂಕ್ಷನ್ ಮಾಡ್ಬೇಕಂದ್ರೆ ಕಂಫರ್ಟ್ ಆಗಿದ್ಯಾ? ಚೆನ್ನಾಗಿದೆ ಸರ್. ಮಾಡ್ಬೋದು. ಸೂಪರ್ ಅಲ್ವಾ? ಥ್ಯಾಂಕ್ ಯು ಸರ್. ಎಲ್ಲಾ ರಿವ್ಯೂ ಫೀಡ್ಬ್ಯಾಕ್ ಕೇಳಿದ್ವಿ. ಈಗ ಇವರು ಮೇಕಪ್ ಆರ್ಟಿಸ್ಟ್, ಈಗ ಏನ್ ಮದ್ವೆ ಆಗ್ತಿರ್ತಕ್ಕಂತ ಆ ಹುಡುಗಿಗೆ ಮೇಕಪ್ ಮಾಡಿರ್ತಕ್ಕಂತ ಇವ್ರೆ. ಮೇಡಮ್ ನಮಸ್ತೆ, ಹೇಗಿದ್ದೀರಾ ಮೇಡಮ್? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು? ನಾನ್ ಸೂಪರ್ ಆಗಿದ್ದೀನಿ. ಸೊ ತಮ್ಮ ಹೆಸರು? ತ್ರಿವೇಣಿ ಅಂತ. ತ್ರಿವೇಣಿ. ಸೊ ನೀವೇ ಅಲ್ವಾ ಮೇಕಪ್ ಮಾಡಿರೋದು? ಹೌದು. ಸೊ ಹೇಗೆ ಅನಿಸ್ತು ಕನ್ವೆನ್ಷನ್ ಸೆಂಟರ್? ನಾವು ಬೇರೆ ಕಡೆ ಗ್ರೂಮ್ಸ್ಗಾಗ್ಲಿ ಬ್ರೈಡ್ಸ್ಗಾಗ್ಲಿ ತುಂಬಾ ಕಡೆ ಕನ್ವೆನ್ಷನ್ ಸೆಂಟರ್ ನ ಅಟೆಂಡ್ ಮಾಡಿರ್ತೀವಿ. ಬಟ್ ಇಲ್ಲಿನಷ್ಟು ಕಂಫರ್ಟ್ ಝೋನ್ ಬೇರೆ ಎಲ್ಲೂ ಸಿಕ್ಕಿಲ್ಲ. ಲೈಕ್ ಹೇಳ್ಬೇಕು ಅಂತಂದ್ರೆ ಬೇರೆ ಕಡೆ ಎಲ್ಲ ತುಂಬಾ ಅನ್ಕಂಫರ್ಟಬಲ್ ಫೀಲ್. ರೂಮ್ಸ್ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು. ಹೇಳ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ವಾಶ್ರೂಮ್ ರಿಯಾಲಿಟಿ. ಆಕ್ಚುಲಿ ಬೇರೆ ಕಡೆ ಎಲ್ಲ ವಾಶ್ರೂಮ್ ಚೆನ್ನಾಗಿರೋದಿಲ್ಲ, ಕ್ಲೀನ್ನೆಸ್ ಇರಲ್ಲ, ಹೈಜಿನಿಕ್ ಅಂತ ಮೊದ್ಲೇ ಇರೋದಿಲ್ಲ. ಹೇಳ್ಬೇಕು ಅಂದ್ರೆ ಮತ್ತೆ ಇಲ್ಲಿ ಬೆಡ್ ಆಗಿರ್ಬೋದು, ನಮ್ಗೆ ಅಂತ ವಾರ್ಡ್ರೂಬ್ಸ್ ಆಗಿರ್ಬೋದು, ಇದೆಲ್ಲ ಕಡೆನೂ ಎಲ್ಲ ಕನ್ವೆನ್ಷನ್ ಹಾಲ್ ಕೂಡ ಈ ತರ ಫೆಸಿಲಿಟಿ ಇಲ್ಲ. ಬಟ್ ಇಲ್ಲಿ ತುಂಬಾ ಚೆನ್ನಾಗಿದೆ. ಮತ್ತೆ ಇದು ಓಪನ್ ಇರೋದ್ರಿಂದ ತುಂಬಾ ಚೆನ್ನಾಗಿದೆ. ಲೈಕ್ ನಮ್ಗೇನ್ ತುಂಬಾ ಸ್ವೆಟ್ನೆಸ್ ಅನ್ಸೋದಿಲ್ಲ, ಪ್ಲಸ್ ತುಂಬಾ ಕೂಲ್ ಆಗಿದೆ. ಎರಡಕ್ಕೂ ಈಕ್ವಲ್ ಆಗಿದೆ. ತುಂಬಾ ಚೆನ್ನಾಗಿದೆ ಇಲ್ಲಿ. ಸೊ ಬೇರೆಯವ್ರು ಯಾರೇ ಮದುವೆ ಮಾಡ್ಕೋಬೇಕಂದ್ರು, ಎಂಗೇಜ್ಮೆಂಟ್ ಅಂದ್ರು, ಕಾರ್ಪೊರೇಟ್ ಇವೆಂಟ್, ಸ್ಕೂಲು, ಕಾಲೇಜಸ್ ಏನೇ ಫಂಕ್ಷನ್ ಇದ್ರು ಕೂಡ ಇಲ್ಲಿ ಬರ್ಬೇಕು ಅಂತ ನಾನು ಹೇಳ್ದೆ, ಬರಬಹುದು ಅಂತ ಹೇಳ್ಬಿಟ್ಟು. ನಿಮ್ಮ ಅನಿಸಿಕೆ ಬಂದ್ ಮಾಡ್ಕೋಬಹುದು ಅವರೆಲ್ಲ ಫಂಕ್ಷನ್? 100% ಬಂದ್ ಮಾಡಿ. ಕಂಫರ್ಟ್ ಇದೆ, ಸಿಕ್ಕಾಪಡೆ ಕಂಫರ್ಟ್. ಓವರ್ 10 ಗೆ ಎಷ್ಟೇ ಮಾರ್ಕ್ಸ್? 10 out of 10. 10 out of 10. ವಾಶ್ರೂಮ್ ಎಲ್ಲ ಹೈಜಿನಿಕ್ ಎಲ್ಲ ಸೂಪರ್ ತೋರಿಸ್ಬಿಡಪ್ಪ ಒಂದ್ ಟೈಮ್ ನೋಡಿ. ಬೇಕಾದ್ರೆ ವಾಶ್ರೂಮ್ ನೋಡ್ಬಿಡಿ. ಕೆಲವರೆಲ್ಲ ಮಾಡ್ಕೊಂಡು ಹೋದ್ರೆ ಹಂಗಂಗೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಬಟ್ ಇಲ್ಲೇನ್ ಆತರ ಎಲ್ಲ ಯಾವ್ದು ಇದಿಲ್ಲ. ಎಲ್ಲ ಕ್ಲೀನ್ ಆಗಿದೆ, ಎಲ್ಲ ಫೆಸಿಲಿಟಿ ಕೂಡ ಇದೆ. ಕೆಲವೊಂದ್ ಕಡೆ ವಾಟರ್ ಇರೋದಿಲ್ಲ. ಇದು ರಿಯಾಲಿಟಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಎಷ್ಟೋ ಕಡೆ ತುಂಬಾ ಕಡೆ ಎಲ್ಲ ಈ ದೊಡ್ಡ ದೊಡ್ಡ ಚೌಟ್ರಿಗಳಂತ ಹೇಳ್ಬಿಟ್ಟು ಸುಮ್ನೆ ಪೇ ಮಾಡಿರ್ತಾರೆ. ಬಟ್ ಏನು ವರ್ತ್ ಇಲ್ಲ ಅಲ್ಲಿ. ಏನು ಹಾಟ್ ವಾಟರ್ ಫೆಸಿಲಿಟಿ ಇದೆ, ವಾರ್ಮ್ ಹಾಟ್ ವಾಟರ್ ಎಲ್ಲ ಫೆಸಿಲಿಟಿನೂ ತುಂಬಾ ಚೆನ್ನಾಗಿದೆ. ಓಕೆ. ನಿದ್ದೆ ಕಂಫರ್ಟ್ ಮಾಡಿದ್ರ? ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಮಾಡಿ. ಫಸ್ಟ್ ಟೈಮ್ ಒಂದು ಇದು ಕನ್ವೆನ್ಷನ್ ಸೆಂಟರ್ ಹೋಗಿ ಒಬ್ರು ಮೇಕಪ್ ಆರ್ಟಿಸ್ಟ್ ಆಗಿ ಕಣ್ ತುಂಬಾ ನಿದ್ದೆ ಮಾಡಿದೀವಿ ಅಂದ್ರೆ ಅದು ಇಲ್ಲೇ. ಯಾಕಂದ್ರೆ ನಮ್ ಕೆಲವೊಂದ್ ಕಡೆ ರೂಮ್ ಕೂಡ ಕೊಡೋದಿಲ್ಲ, ಅಲ್ಲೇ ಎಲ್ಲೋ ಅಡ್ಜಸ್ಟ್ ಮಾಡ್ಕೊಂಡಿರಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಹಂಗೆಲ್ಲ ನಮ್ಗೆ ಅಂತ ಒಂದು ಸಪರೇಟ್ ರೂಮ್ ಕೊಟ್ಟಿದ್ದಾರೆ. ನಮ್ಗೆ ಬೇಕಾಗಿರೋ ಎಲ್ಲ ಫೆಸಿಲಿಟಿಯಿಂದ ಹಿಡಿದು ಡೈನಿಂಗ್ ಹಾಲ್ ಇಂದ ಹಿಡಿದು ಲೈಕ್ ಮಂಟಪ ಮತ್ತೆ ರೂಮ್ಸ್, ಓವರ್ ಆಲ್ ಕನ್ವೆನ್ಷನ್ ಸೆಂಟರ್ ತುಂಬಾ ಚೆನ್ನಾಗಿದೆ. ಸೊ ಅದನ್ನೇ ಹೇಳ್ತಾ ಇದ್ರು. ನಿಯರ್ ಬೈ ತುಂಬಾ ಆಲ್ಮೋಸ್ಟ್
ಆಲ್ಮೋಸ್ಟ್ ಜಿಗಣಿ ಎಲೆಕ್ಟ್ರಾನ್ ಸಿಟಿ ಇರೋರೆಲ್ಲ ಆಲ್ಮೋಸ್ಟ್ ಇಲ್ಲಿ ಬಂದು ಇದ್ ಮಾಡ್ಕೋಬಹುದು. ಅಲ್ವಾ? ತುಂಬಾ ಬೆಟರ್ Better ಆಪ್ಷನ್ option. ಹೇಳ್ತೀರಾ? ಬೆಟರ್ ಅಂದ್ರೆ ಬೆಟರ್ಗೆ ಬೆಟರ್ ಆಪ್ಷನ್ ಇದು. So, ಈಗ- ಇದಕ್ಕಿಂತ ಒಳ್ಳೆ ಇದು ಬೇರೆ ಕಡೆ ನಾನೆಲ್ಲೂ ನೋಡಿಲ್ಲ. ಜಿಗಣಿನಲ್ಲಿ ಬಂದಿದ್ದೀನಿ, ಇದು ನಾನು ಸೆಕೆಂಡ್ ಟೈಮ್ ಇಲ್ಲಿಗೆ ಬಂದಿರೋದು. Okay, okay. ಫಸ್ಟ್ ಟೈಮ್ ನಾನು ಆಕ್ಚುಲಿ ಇದು ಒಂದ್ ಫಂಕ್ಷನ್ ಅಟೆಂಡ್ ಮಾಡಿದೆ, ಇಲ್ಲಿಗೆ ಸೆಕೆಂಡ್ ಟೈಮ್ ನಾನು ಇಲ್ಲಿಗೆ ಬಂದಿರೋದು. ಲೈಕ್ ಅಂದ್ರೆ ನಾನು ವರ್ಕ್ ಇದ್ರ ಮೇಲೆ 2ನೇ ಟೈಮ್ ಬಂದಿದ್ದೀನಿ. ಬಟ್ ತುಂಬಾ ಚೆನ್ನಾಗಿದೆ ಇಲ್ಲಿ. ಥ್ಯಾಂಕ್ ಯು ಮ್ಯಾಮ್. Thank you. ನೋಡಿ, ಇವರು ಮದ್ವೆ ಹುಡುಗಿ ಏನಿದಾರೋ ಅವ್ರ ತಾಯಿ. ಮೇಡಮ್, ತಮ್ಮ ಹೆಸರು? ಸೆಲ್ವಿ. ನಮಸ್ತೆ ಮೇಡಮ್. ಮೇಡಮ್, ಹೇಗೆ ಅನಿಸ್ತು ಕನ್ವೆನ್ಷನ್ ಸೆಂಟರ್? ಚೆನ್ನಾಗಿದೆ ತುಂಬಾ, ಮತ್ತೆ ಡೆಕೋರೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಮೇಲೆ ರೂಮ್ ತುಂಬಾ ಕಂಫರ್ಟಬಲ್ ಆಗಿತ್ತು, ಹಾಟ್ ವಾಟರ್ ಇದೆ, ಆಮೇಲೆ ಬೆಡ್ ಚೆನ್ನಾಗಿದೆ, ಕ್ಲೀನ್ಲಿನೆಸ್ ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಎಕ್ಸ್ಟ್ರಾ ಬೆಡ್ ಇಂದ ಸ್ವಲ್ಪ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಓಕೆ, ಅರೌಂಡ್ ಇವಾಗ 26 ರೂಮ್ ಇದೆ. ಅಂದ್ರೆ ನಮ್ಗೆ ರೂಮ್ ಸ್ವಲ್ಪ ಕಮ್ಮಿ ಸಿಕ್ತು, ಆದ್ರಿಂದ ಇವಾಗ ಒಂದು ರೂಮ್ 4-5 ಜನ ಇರ್ತಾರಲ್ವಾ, ಸೊ ಇವಾಗ 3 ಜನಕ್ಕೆ ಅದು ಸರಿ ಹೋಗುತ್ತೆ. ಬೆಡ್ ಅಡ್ಜಸ್ಟ್ ಮಾಡಿ ಮಲಗಿರ್ತಾರೆ. ಇನ್ನೂ 1-2 ಬೆಡ್ ಎಕ್ಸ್ಟ್ರಾ ಕೆಳಗಡೆ ಅದೇ ಎಕ್ಸ್ಟ್ರಾ ಬೇಕಂತ ಕೇಳಿದಾಗ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅದ್ ನಮಗೊಂದು ಸಿಗ್ಲಿಲ್ಲ ನಮ್ಗೆ. ಸೊ ಇನ್ನು ಉಳಿದಿದ್ದೆಲ್ಲ ಓಕೆ ಅಲ್ವಾ? ಓಕೆ, ವಾಟರ್ ಫೆಸಿಲಿಟಿ ಎಲ್ಲ ಇದೆ, ಹಾಟ್ ವಾಟರ್ ಫೆಸಿಲಿಟಿ ಇದೆ, ಎಲ್ಲ ಚೆನ್ನಾಗಿದೆ. ಫೈನಲಿ ನಿಮ್ಮ ಮಗಳು ಮದ್ವೆ ಸಂತೋಷ ಮುಗಿಸಿದೀರಾ? ಮುಗಿಸಿದ್ವಿ. ವೈಟ್ ಪರ್ಲ್ ಜಿಗಣಿ ಕನ್ವೆನ್ಷನ್ ಸೆಂಟರ್ ಜೀವನದಲ್ಲಿ ಮರೆಯಕ್ ಆಗದೆ ಇರ್ತಕ್ಕಂತ ಕನ್ವೆನ್ಷನ್ ಸೆಂಟರ್ ನಿಮ್ ಲೈಫ್ ಅಲ್ಲಿ. ಹೌದೌದು, ಅಲ್ವಾ? ಯಾಕಂದ್ರೆ ಮಗಳು ಮದ್ವೆ ಆಗಿದೆ ಅಲ್ವಾ, ಅದು ಇನ್ನು ನೆನ್ನೆ ಮೊನ್ನೆ ತಾನೇ ನಿಮ್ ಮಗಳು ಹುಟ್ಟಿರೋ ಒಂದು ಸೆಲೆಬ್ರೇಷನ್ ಮಾಡಿರ್ತೀರಾ, ಆಗ್ಲೇ ಮಗಳು ಮದ್ವೆ ಅಲ್ವಾ? ಮೇಡಮ್, ಕಂಗ್ರಾಚುಲೇಷನ್. ಸೊ ಚೆನ್ನಾಗಿದೆ, ಚೆನ್ನಾಗಾಗ್ಲಿ. ಸೊ ಗಂಡ್ ಮಗು ಮೊಮ್ಮಗು ಆಗ್ಲಿ ನಿಮ್ಗೆ. ಥ್ಯಾಂಕ್ ಯು ಸೊ ಮಚ್. ಈ ಮದುವೆನ ಸಕ್ಸಸ್ಫುಲ್ ಆಗಿ ನಡೆಸ್ಕೊಟ್ಟಂತಹ ಸ್ವಾಮಿಗಳು ನಮ್ ಜೊತೆ ಇದಾರೆ. ಸ್ವಾಮಿಗಳೇ ನಮಸ್ತೆ. ಚಂದ್ರಮೌಳಿ ಆರಾಧ್ಯ ಅಂತ ನಮ್ದು ಲೇಪಾಕ್ಷಿ. ಈವೆಂಟ್ ಅಲ್ಲಿ ಎಲ್ಲ ಚೆನ್ನಾಗಿದೆ, ಬಟ್ ಎಲ್ಲ ಡೆಕೋರೇಷನ್ ರೂಮ್ಸ್ ಎಲ್ಲ ಅವೈಲೇಬಲ್ ಚೆನ್ನಾಗಿದೆ. ಇಲ್ಲಿ ಕಂಫರ್ಟಬಲ್ ಆಗಿಲ್ಲ, ಇಲ್ಲೆಲ್ಲ ಹೊರಗಡೆ ಊಟಕ್ಕೆ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಇಲ್ಲಿ ಮಂಟಪ ಚೆನ್ನಾಗಿ ಡೆಕೋರೇಷನ್ ಮಾಡವ್ರೆ. ಇದು ಹಾಲ್ಗೆ ಟೂ ಸ್ಟೆಪ್ಸ್ ಇದಾವೆ, ಒಂದು ರಿಸೆಪ್ಷನ್ ಗೆ, Okay. ಒಂದು ಮದುವೆಗೆ. ಹಿಂಗಿದ್ದವಾಗ ಐನವ್ರಿಗೂ ಚೆನ್ನಾಗಿ ಬೆನಿಫಿಟ್ ಇರುತ್ತೆ, ಚೆನ್ನಾಗಿ ಅನುಕೂಲವಾಗಿರುತ್ತೆ. ಎಲ್ಲ ರೂಮ್ ಅವೆ ಚೆನ್ನಾಗಿದ್ದಾವೆ, ನಿಮ್ ಪೂಜೆ ಪುನಸ್ಕಾರಗಳಿಗೆಲ್ಲ ಚೆನ್ನಾಗಿದೆ. ನೀರಿನ ವ್ಯವಸ್ಥೆ ಎಲ್ಲ ಎಲ್ಲ ಸೂಪರ್ ಆಗಿದೆ. ಎಲ್ಲಾನು ದೇವಸ್ಥಾನ ಇದೆ, ಹೊರಗಡೆ ಹೋಗಂಗಿಲ್ಲ ಚೌಟ್ರಿ ಒಳಗಡೆ. ಇಲ್ಲಿ ಒಳಗಡೆ ಎಲ್ಲ ಕರೆಕ್ಟ್ ಆಗಿ ಎಲ್ಲ ಟೈಮ್ ಸರಿಗೆಲ್ಲ ಮದುವೆ ನಡ್ಸಕ್ಕಂತ ಎಲ್ಲಾ ಪುರೋಹಿತರಿಗೂ ಚೆನ್ನಾಗಿ ಅನುಕೂಲವಾಗಂತ ಪ್ಲೇಸ್ ರೆಸ್ಟೋರೆಂಟ್, ಮದುವೆ ಕಲ್ಯಾಣ ಮಂಟಪ. ಯೂಶಲ್ ಆಗಿ ಮದ್ವೆ ಮಂಟಪ ಅಂದ ತಕ್ಷಣ ಸೆಕೆ ಆಗೋದು ಜಾಸ್ತಿ ಎಲ್ಲ ಓಪನ್ ಪ್ಲೇಸ್. ಎಸ್, ಏನಾಗುತ್ತಪ್ಪ ಅಂದ್ರೆ ಒಂದು ನ್ಯಾಚುರಲ್ ಫೀಲಿಂಗ್ ಬರುತ್ತೆ ಎಲ್ಲರಿಗೂ. ಹೊರಗಡೆ ಈಗ ನಮ್ಮ ಮಂಟಪದಲ್ಲಿ ಇದ್ದೀವಿ ಅಂತ ಗೊತ್ತಾಗಲ್ಲ, ಎಲ್ಲ ಒಂದು ಹಳ್ಳಿ ಕಡೆ ಇದ್ದಂಗೆ ಮನಸ್ಸಿಗೆ ಒಂದು ಸ್ವಭಾವ ಅನಿಸ್ಬಿಡುತ್ತೆ. ಊಟ ಮಾಡೋವಾಗ ಅಷ್ಟೇ ಎಲ್ಲರೂ ಒಳಗಡೆ ಮಾಡ್ತಾ ಇರ್ತಾರ, ಎಲ್ಲ ಸ್ಮೆಲ್ ಬರ್ತಾ ಇರುತ್ತೆ. ಅಲ್ಲಿ ಊಟ ಮಾಡ್ತಾ ಇದ್ರೆ ನೆಮ್ಮದಿಯಾಗಿ ಊಟ ಮಾಡಂಗಿರುತ್ತೆ. ಹೊರಗಡೆ ಪ್ಲೇಸ್ ಎಲ್ಲ ಕಾಣಿಸ್ತಾ ಇರ್ತಾರೆ, ಗಾಳಿ ಚೆನ್ನಾಗಿದೆ, ವೆಂಟಿಲೇಷನ್ ಇಲ್ಲೆಲ್ಲ ಚೆನ್ನಾಗಿ. ಈಗೆಲ್ಲ AC ಇಲ್ಲ, ಕೆಲವರು ಮಂಟಪಕ್ಕೆ ಹೋದ್ರೆ AC ಕಂಪಲ್ಸರಿ ಇರ್ಲೇಬೇಕು. ಮಂಟಪಕ್ಕೆ ಮೇಕಪ್ ಎಲ್ಲ ಹೊರಟೋಗುತ್ತೆ ಕೆಲವರು, ಪಾಪ ಅದೊಂದು ಬಾಧೆ. ಹುಡುಗರೆಲ್ಲ ಅಲಿತಾ ಇರ್ತಾರೆ. ಇಲ್ಲೇನಾಗುತ್ತೆ, ಎಲ್ಲ ಹುಡುಗರೆಲ್ಲ ಚೆನ್ನಾಗಿ ಆಟ ಆಡೋ ಪ್ಲೇಸ್ ಗೀಸ್ ಎಲ್ಲ ಚೆನ್ನಾಗಿದೆ, ಫೋಟೋ ಶೂಟಿಂಗ್ ಎಲ್ಲ ಚೆನ್ನಾಗಿದೆ. ಸೊ ಎಲ್ಲದಕ್ಕೂ ಉತ್ತಮವಾಗಿದೆ ಅಂತ ಹೇಳ್ತೀರಾ? ಶ್ರೇಷ್ಠ 100% ಚೆನ್ನಾಗಿದೆ. ಸೊ ಮಲ್ಕಣ ವ್ಯವಸ್ಥೆ ಆಗಿರ್ಬೋದು, ನಿಮ್ದು ಸೂಪರ್ ನೀರಿದ್ದು ಆಗಿದೆ, ಎಲ್ಲ? ಆರಾಮಾಗಿ ನೀರು ವ್ಯವಸ್ಥೆ ಚೆನ್ನಾಗಿದೆ. ಬಿಸಿನೀರು ಸೂಪರ್ ಆಗಿ ಬರುತ್ತೆ. ಬಿಸಿನೀರು ಒಂದ್ 5 ನಿಮಿಷಕ್ಕೆಲ್ಲ ಎಲ್ಲಾರು ಸ್ನಾನಗಳು ಮಾಡ್ಕೊಂಡು ಟೈಮ್ ಸರಿಯಾಗಿ ಅಟೆಂಡ್ ಆಗಂಗೆ ಎಲ್ಲ ಚೆನ್ನಾಗಿದೆ. ಓಕೆ, ನೀವೆಲ್ಲಿ ಲೇಪಾಕ್ಷಿಯಿಂದ ಲೇಪಾಕ್ಷಿಯಿಂದ ಬಂದಿರೋದು. ಇವರೆಲ್ಲ ಆಂಧ್ರದ ಹಿಂದೂಪುರ ಬಾರ್ಡ್ ಅಲ್ಲಿ ಇರೋದು ಇವರು, ಹಂಗಾಗಿ ಇವ್ರ ಮನೆಗೆಲ್ಲ ನಾನೇ ಹೋಗ್ತಾ ಇರ್ತೀನಿ. ಸೊ ಅಲ್ಲಿಂದ ಇಲ್ಲಿ ಬಂದು ಮದುವೆ ಮಾಡ್ಕೊಂಡಿದ್ದಾರೆ. ಅಷ್ಟು ಕಂಫರ್ಟ್ ಆಗಿರೋದು ಕನ್ವೆನ್ಷನ್ ಸೆಂಟರ್ ಎಲ್ಲ ಚೆಕ್ ಮಾಡಿ. ಥ್ಯಾಂಕ್ ಯು ಸ್ವಾಮಿಗಳೇ. ಥ್ಯಾಂಕ್ ಯು. ಸೊ ಇದೇ ತರ ಒಳ್ಳೊಳ್ಳೆ ಮದುವೆಗಳು ಮಾಡಿಸಿ ಅವ್ರ ಜೀವನ ಕೂಡ ತುಂಬಾ ಚೆನ್ನಾಗಿರ್ಲಿ ಅಲ್ವಾ? ಅವರಿಂದ ನಾವೆಲ್ಲರೂ ಅವರಿಂದಾನೇ ಇವತ್ತು ನಾವು ಕುಟುಂಬ ಒಂದು ಬೆಳಿತಾ ಇರೋದ್ ಕಾರಣ. ಇದೇ ರೀತಿ ಎಲ್ಲಾರು ಮದುವೆಗಳು ಮಾಡ್ಕೋಬೇಕಂತ ಬಯಸೋದು. ಯಾಕಂದ್ರೆ ಒಂದು ಮದುವೆಗೆ ಎಷ್ಟು ಜನ ಹೊಟ್ಟೆ ತುಂಬುತ್ತಂದ್ರೆ ನನಗ್ ಗೊತ್ತು ಅಲ್ವಾ. ಫೋಟೋಗ್ರಾಫರ್ ಆಗ್ಬೋದು, ನೀವ್ ಆಗ್ಬೋದು, ನಾವ್ ಆಗ್ಬೋದು, ಚೌಟ್ರಿಯಲ್ಲಿ ಕೆಲಸ ಮಾಡಿದವ್ರು ನಾವು ಕಡಿಮೆ ಅಂತಲ್ಲ. ಈಗ ಅವರು ಪಾಪ ಚೌಟ್ರಿ ನಂಬ್ಕೊಂಡಿರ್ತಾರೆ. ಮದ್ವೆಗಳು ಬಂದಿಲ್ಲ ಅಂದ್ರೆ ಪಾಪ ಅವರು ನಡೆಯೋದ್ ಕಷ್ಟ ಮನೇನು ಅಂತದ್ರಾಗ ಬಂತಾ ಇದ್ರೆ ನಮಗೂ ಒಂದು ಖುಷಿ ಮದ್ವೆಗಳ ತರ. ಹೌದು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಇನ್ನು ಉಳಿದಿರ್ತಕ್ಕಂತ ಬೇರೆಯವರು ಏನಾದ್ರು ಮದ್ವೆ ಮಂಟಪ ಏನಾದ್ರು ಹುಡುಕ್ತಾ ಇದ್ರೆ ಖಂಡಿತ ಇಲ್ಲಿ ಬಂದು ಫಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಚೆನ್ನಾಗಿ ಅನುಕೂಲವಾಗಿದೆ ಅಲ್ವಾ? ಥ್ಯಾಂಕ್ ಯು ಸ್ವಾಮಿಗಳೇ. ಥ್ಯಾಂಕ್ ಯು. ಬನ್ನಿ, ಲೇಪಾಕ್ಷಿ ದೇವಸ್ಥಾನ ಚೆನ್ನಾಗಿದೆ. ಶೋರ್. ಚೌಟ್ರಿ ಚೆನ್ನಾಗಿರೋದಕ್ಕೆ ನಾವು ಬಂದು ಈ ಚೌಟ್ರಿ ಮಾಡಿದ್ದು. ಸುಮಾರು ಅಂದ್ರೆ ಕಡಿಮೆ ಅಂದ್ರೂ ಒಂದ್ 10 ಚೌಟ್ರಿ ನೋಡಿದ್ವಿ. ಈ ಸರೌಂಡಿಂಗ್ಸ್ ಏನಿದೆ, ಆನೆಕಲ್ಲಿಂದ ಹಿಡ್ಕೊಂಡು ಬನ್ನೇರ್ಘಟ್ಟದವರೆಗೂ ಒಂದ್ 10 ಚೌಟ್ರಿ ಎಲ್ಲ ಸರ್ಚ್ ಮಾಡಿ ಕೊನೆಗೆ ಲಾಸ್ಟ್ಗೆ ಫೈನಲ್ ಟಚ್ ಇದು ಬಹಳ ಇಷ್ಟ ಆಯ್ತು ನಮ್ಗೆ. ವೈಟ್ ಪರ್ಲ್ ವೈಟ್ ಪರ್ಲ್ ಬಹಳ ಇಷ್ಟ ಆಗಿದೆ. ಸ್ವಲ್ಪ ಅಮೌಂಟ್ ಜಾಸ್ತಿ ಇದೆ, ಇದ್ರೂ ಪರವಾಗಿಲ್ಲ, ವ್ಯವಸ್ಥಿತವಾಗಿದೆ ಎಲ್ಲ. ರೂಮ್ಸ್ 26 ರೂಮ್ಸ್ ಇದೆ, ಎಲ್ಲ ವ್ಯವಸ್ಥಿತವಾಗಿದೆ. ಒಳ್ಳೆ ಇದು ರೆಸಾರ್ಟ್ ಇದ್ದಂಗೆ ಇದೆ. ಓಕೆ,
ಮದ್ವೆ ಎಂಗೇಜ್ಮೆಂಟ್ ಏನೇ ಇದ್ರು ಕಂಫರ್ಟ್ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಸೊ ಹಾಟ್ ವಾಟರ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿತ್ತ ಸರ್? ಹಾ ಇದೆ. ರೂಮಿನ ವ್ಯವಸ್ಥೆ ರೂಮಿನ ವ್ಯವಸ್ಥೆ ಎಲ್ಲ ಸೂಪರ್. ಸೊ ಮಗನ್ ಮದ್ವೆ ಮಾಡಿದ್ರಿ ಅಲ್ವಾ? ಮಗ ಅಲ್ವಾ? ಹೌದು. ದೊಡ್ಡ ಮಗನ ಚಿಕ್ಕ ಮಗನ? ಮಗ, ಎಲ್ಲಾ ಮಗನು ಅವನೇ. ದೊಡ್ಡ ಮಗ ಒಬ್ಳು ಮಗಳು. ಓಕೆ ಓಕೆ ಓಕೆ. ಸೊ ಮದ್ವೆ ಎಲ್ಲ ತುಂಬಾ ಸುಸೂತ್ರವಾಗಿ ನಡೆದೋಯ್ತು. ಸ್ವಾಮಿಗಳು ಅದನ್ನೇ ಹೇಳಿದ್ರು. ಹೌದೌದು. ಸೊ ಎಲ್ಲ ಕಂಫರ್ಟ್ ಆಗಿ ಖುಷಿಯಾಗಿದ್ದೀರಾ? ಹೌದು. ಇನ್ನೇನ್ ಇವತ್ತು ಸೊಸೆನ್ ಮನೆಗೆ ತುಂಬಿಸ್ಕೊಳ್ಳೋದು ಅಷ್ಟೇ. ಹೌದು. ಸ್ವತಂತ್ರ ದಿನಾಚರಣೆನೆ ಮದುವೆ ಬಂತು, ಎಲ್ಲ ಸ್ವತಂತ್ರವಾಗಿ ಬಿಟ್ಬಿಟ್ಟಿದಿರಿ. ಫುಲ್ ಎಂಜಾಯ್. ತಮ್ಮ ಹೆಸರು ಸರ್? ಬಸವರಾಜ್. ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ಸರ್. ಲೇಬರ್ ಕಾಂಟ್ರಾಕ್ಟ್, RLC ಕಾಂಟ್ರಾಕ್ಟ್ ಅಂತ ನೋಡಿ, ಇದು ಪ್ರಮೋಷನ್ ಮಾಡ್ಬಿಟ್ರಿ ಇದ್ರಲ್ಲಿ. RLC ಕಾಂಟ್ರಾಕ್ಟ್, ಲೇಬರ್ ಕಾಂಟ್ರಾಕ್ಟ್, ಜಿಗಣಿ ಇಂಡಸ್ಟ್ರಿಯಲ್. ಬೇರೆಯವ್ರು ಬರೋದಕ್ಕೆ ಸಜೆಸ್ಟ್ ಮಾಡ್ತೀರಾ? ಹಾ ಓಕೆ, ಖಂಡಿತ ಎಷ್ಟು ಕೊಡ್ತೀರಾ mark? ಖಂಡಿತ 10ಕ್ಕೆ 11 ಕೊಡ್ತೀರಿ. 11 ತಗೊಳ್ಳಿ. ಓಕೆ, ಥ್ಯಾಂಕ್ ಯು ಸರ್. 10ಕ್ಕೆ 11 ಮಾರ್ಕ್ಸ್ ಕೊಡ್ತೀರಿ. ಯಾರೇ ಏನೇ ಪ್ರೋಗ್ರಾಮ್ಸ್ ಇದ್ರು ವೈಟ್ ಪರ್ಲು ಮೀಟ್ ಮಾಡಿ. ಥ್ಯಾಂಕ್ ಯು Okay, thank you. ಸರ್. ಈ ಚೌಟ್ರಿ ಬಗ್ಗೆ ಮಾಹಿತಿ ಆಗಿರ್ಬೋದು, ಏನೇ ಕಲೆಕ್ಟ್ ಮಾಡ್ಕೊಳೋದಕ್ಕೂ ಆಫೀಸ್ ಕೂಡ ಇಲ್ಲೇ ಇದೆ. ಹೌದು. ಸೊ ಇಲ್ಲಿನ ಏನು ಆಫೀಸ್ ಎಂಪ್ಲಾಯೀಸ್ ಇದಾರೋ ಇದ್ರ ಬಗ್ಗೆ ಮಾಹಿತಿ ಕೊಡೋದಾಗಿರ್ಬೋದು, ನಿಮ್ಗೆ ಏನೇ ವ್ಯವಸ್ಥೆ ಮಾಡೋದಾಗಿರ್ಬೋದು, ಅವ್ರ ಜೊತೆ ಹೇಗಿದೆ ಕಮ್ಯುನಿಕೇಶನ್? ನಾಗರಾಜ್ ಇಸ್ ವೆರಿ ಗುಡ್ ಪರ್ಸನ್. ಅವ್ರಿಗೆ ಕನ್ವಿನೆನ್ಸ್ ಅಂದ್ರೆ ನಾವು ಮೊದ್ಲಿಂದಲೂ ಪರಿಚಯ ಇದ್ವಿ. ಆ ಎಲ್ಲಾ ಮೂವ್ಮೆಂಟ್ಸ್ ಎಲ್ಲ ಮೂವ್ ಮಾಡ್ಕೊಂಡು ನಾವು ಎಲ್ಲಾ ನೋಡ್ಕೊಂಡು ಎಲ್ಲಾ ಚೌಟ್ರಿಗಳು ಇದ್ ಮಾಡ್ಕೊಂಡು ಆಮೇಲೆ ಬಂದು ಇದನ್ನ ನೋಡಿವಿ. ಇದು ಬಹಳ ಇಷ್ಟ ಆಯ್ತು. ಹೆಣ್ಣೋರಿಗೆ ತಂದು ತೋರಿಸ್ವಿ, ಅವರು ಇಷ್ಟಪಟ್ರು. ಅದಕ್ಕೆ ಇದರಲ್ಲಿ ನಾವು ಮ್ಯಾರೇಜ್ ಫಿಕ್ಸ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ, ಇದು ಸ್ಟೇಜ್ ಕೂಡ ಕಂಫರ್ಟ್ ಆಗಿದೆ. ಒಂದು ಡೆಕೋರೇಷನ್ ಮಾಡಕ್ ಆಗಿರ್ಬೋದು. ಇಲ್ಲಿ ನೋಡಿ ಸಪ್ತಪದಿದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಇದ್ರ ಮುಂದೆನೆ ನೋಡಿ ಮಂಟಪ ಹಾಕಿರ್ತಕ್ಕಂಥದ್ದು. ಸೊ ಅದು ಕೂಡ ತುಂಬಾ ಕಂಫರ್ಟ್ ಆಗಿ ಸುವ್ಯವಸ್ಥೆಯಿಂದ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ಅಷ್ಟೇ ಆ ಮುಹೂರ್ತ ನೋಡೋದಕ್ಕೆ ಜನಗಳನ್ನ ಒಂದು ರೌಂಡ್ ಶೇಪ್ ಅಲ್ಲಿ ಹಾಕಿರ್ತಕ್ಕಂಥದ್ದು ತುಂಬಾ ಕಂಫರ್ಟ್ ಆಗಿದೆ. ಸೊ ಮೇಲೂ ಕೂಡ ಇಲ್ಲೂ ಅಂಚಿನ ವ್ಯವಸ್ಥೆ ಇರೋದ್ರಿಂದ ಸೊ ತುಂಬಾ ಕೂಲ್ ಆಗಿರ್ತಕ್ಕಂಥದ್ದು. ಮತ್ತೆ ಒಳಗಡೆ ಕತ್ಲು ಅನ್ನೋ ಫೀಲ್ ಆಗಲ್ಲ. ಬೆಳಕಿಗೂ ಅಷ್ಟೇ ಇವ್ರು ಚೌಟ್ರಿ ಕಡೆಯಿಂದನೇ ಲೈಟಿಂಗ್ ವ್ಯವಸ್ಥೆ ಇರುತ್ತೆ. ಅದು ಕೂಡ ಅಷ್ಟೇ ತುಂಬಾ ಬ್ರೈಟ್ನೆಸ್ ಆಗಿ ಚೆನ್ನಾಗಿರುತ್ತೆ. ಮತ್ತೆ ಇಲ್ಲೂ ಅಷ್ಟೇ LED ಲೈಟ್ಸ್ ಹಾಕೊಳ್ಳೋದಕ್ಕೆ ಈ ಜಾಗನ ವ್ಯವಸ್ಥೆ ಮಾಡಿಟ್ಟಿರ್ತಕ್ಕಂಥದ್ದು. ಮತ್ತೆ ಫೋಟೋಗ್ರಾಫರ್ಸ್ ಆಗಿರ್ಬೋದು, ಮತ್ತೆ ಚೌಟ್ರಿ ಅವ್ರು ಏನು ಈ ಫುಡ್ಡಿನ ವ್ಯವಸ್ಥೆ ಇದೆ, ಈ ಅಡಿಗೆ ವ್ಯವಸ್ಥೆ ಆಗಿರ್ಬೋದು, ಮಾಡ್ತಕ್ಕಂಥ ಜಾಗ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಕಂಫರ್ಟ್ ಝೋನ್ ಅಲ್ಲಿ ಮಾಡ್ಕೊಡ್ತಾರೆ. ನೋಡಿ, ಒಂದು ಮದ್ವೆ ಮನೆ ಆಗಿರ್ಲಿ, ಏನೇ ಫಂಕ್ಷನ್ ಇರ್ಲಿ, ಅದಕ್ಕೆ ವಿಡಿಯೋಗ್ರಾಫರು ಫೋಟೋಗ್ರಾಫರು ಬಹಳ ಇಂಪಾರ್ಟೆಂಟ್. ಅವ್ರು ಎಷ್ಟು ಕಂಫರ್ಟ್ ಆಗಿರುತ್ತೋ ಅಷ್ಟು ಒಂದು ಒಳ್ಳೆ ಫುಟೇಜ್ ನ ನಮ್ಗೆ ಡೆಲಿವರಿ ಮಾಡ್ತಾರೆ. ಸೊ ಇಲ್ಲಿ ವಿಡಿಯೋಗ್ರಾಫರ್ಸ್ ಇದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಭರತ್ ಅಂತ ಹೇಳಿ, ಫಿಲಮ್ಸ್. ಓಕೆ, ಹೇಗೆ ಅನಿಸ್ತು ಸರ್ ವೈಟ್ ಪರ್ಲ್ ಕನ್ವೆನ್ಷನ್ ಸೆಂಟರ್ ಜಿಗಣಿ? ಸರ್ ಇದಂತೂ ನಾನು ಆಕ್ಚುಲಿ ಇದು ನನ್ನ ಫಸ್ಟ್ ವೆಡ್ಡಿಂಗ್ ಅಲ್ಲ, ಆಕ್ಚುಲಿ ಇಲ್ಲಿ ಮಾಡ್ತಾ ಇದ್ದು. ಲಾಸ್ಟ್ ಪ್ರೀವಿಯಸ್ ಲೈಕ್ 3 ವೆಡ್ಡಿಂಗ್ಸ್. ಈಗ ಜೂನ್ ಅಲ್ಲಿ ಒಂದು ವೆಡ್ಡಿಂಗ್ ಮಾಡಿದೆ. ಸೊ ಈಗ ರೀಸೆಂಟ್ ಆಗಿ ಈಗ ಒಂದು ಫಾಸ್ಟ್ ಲೈಕ್ 6 ಮಂತ್ಸ್ ಆಗಿ ಒಂದು. ಸೊ ನನಗೆ ಈ ವೆಡ್ಡಿಂಗ್ ಅಲ್ಲಿ ಕ್ಯಾಮ್ರಾ ಫ್ರೇಮ್ ಎಲ್ಲಿಟ್ರು ಏನ್ ಅಮೇಸಿಂಗ್ ಅಂದ್ರೆ ಎಲ್ಲ ಕಡೆನೂ 360 ಡಿಗ್ರಿ ಸರ್. ಇದು ಕಂಪ್ಲೀಟ್ ನಿಮ್ಗೆ ಎಲ್ಲಿಟ್ರು ಒಳ್ಳೆ ಫ್ರೇಮ್. ಮೇಲೆ ಹೋಗ್ತೀರಾ, ಫಸ್ಟ್ ಫ್ಲೋರ್ ರೂಮ್ಸ್ ಇದೆ. ಬಟ್ ರೂಮ್ಸ್ ಇದೆ ಅದಕ್ಕಿಂತ ಮೇಲೆ ಹೋಗಿ ನಿಮ್ಗೆ ವ್ಯೂ ಇದೆಯಲ್ಲ, ಅಮೇಸಿಂಗ್ ಅಲ್ಲ, ಅಮೇಸಿಂಗ್ ವಾವ್ ಅನ್ಸುತ್ತೆ. ಮತ್ತೆ ನಿಮ್ಗೆ ಎಂಟ್ರಿಯಿಂದ ಹಿಡಿದು ಎಕ್ಸಿಟ್ ವರ್ಗು ಎಲ್ಲಾರ ಫ್ರೇಮ್ ಇಡ್ಬೋದು. ಅಷ್ಟು ಅಮೇಸಿಂಗ್ ಆಗಿ ಬ್ಯೂಟಿಫುಲ್ ಲೊಕೇಶನ್. ಮಾತಾಡಂಗೆ ಆರಾಮಾಗಿ ಬರ್ಬೋದು, ಒಳ್ಳೆ ವೆಡ್ಡಿಂಗ್ ಮಾಡ್ಬೋದು. ಫೋಟೋಗ್ರಾಫರ್ಸ್ ಅಂತೂ ಅನ್ಲಿಮಿಟೆಡ್ ಫ್ರೇಮ್ಸ್, ಎಲ್ ಬೇಕಾದ್ರೆ ಇಡಿ ಫ್ರೇಮ್ ಸಿಗುತ್ತೆ. ಒಳ್ಳೆ ಕ್ಲಿಪ್ ಸಿಗುತ್ತೆ, ಒಳ್ಳೆ ಫ್ರೇಮ್ ಸಿಗುತ್ತೆ. ಕಸ್ಟಮರ್ ಹ್ಯಾಪಿ ಆಗ್ತಾರೆ. ಆದ್ರೆ ಕಸ್ಟಮರ್ ಟೈಮ್ ಕೊಡ್ಬೇಕಷ್ಟೇ ಅಲ್ವಾ? ಓಪನ್ ಏರಿಯಾದಲ್ಲಿ ಮಾಡಿರೋದ್ರಿಂದ ಹಂಚಿನ ವ್ಯವಸ್ಥೆ ಇರೋದ್ರೆ ಕೂಲ್ಡ್ ಆಗಿದೆ, ಬಿಸಿ ಬಿಸಿ. ಈ ಹಂಚು ಇಲ್ಲಿಂದ ಕೋಲ್ಡ್ ಇದ್ರೆ ಮೇಲ್ಗಡೆ ರೂಮ್ ಗಳಿಂದ ನೋಡ್ತಾ ಇದ್ರೆ ಒಂದು ವ್ಯೂ ನೋಡ್ಬೋದು. ಹೌದು, ಎಕ್ಸಾಕ್ಟ್ಲಿ. ನಿಮ್ಗೆ ಮೇಲೆ ವ್ಯೂ ಇಂದ ಲೇಕ್ ವ್ಯೂ ಸಿಗುತ್ತೆ, ಫ್ರಂಟ್ ವ್ಯೂ ಸಿಗುತ್ತೆ, ಗಾರ್ಡನ್ ಸಿಗುತ್ತೆ. ಅಮೇಸಿಂಗ್ ಅಲ್ಲ, ಅಮೇಸಿಂಗ್ ಅಲ್ವಾ? ಸೂಪರ್. ಸೊ ಒಳ್ಳೆ ಫುಟೇಜ್ ಕಲೆಕ್ಟ್ ಮಾಡಿದೀನಿ. 100% ಸರ್. ನಾವು ಆಕ್ಚುಲಿ ಇದು 3 ವೆಡ್ಡಿಂಗ್ ಮಾಡ್ತಿದೀವಿ ಅಂದಾಗ ನಮ್ಗೊಂದು ಒಳ್ಳೆ ಫುಟೇಜ್ ಕೂಡ ಸಿಕ್ಕಿರುತ್ತೆ. ಶೋ ಮಾಡ್ತೀನಿ ಬನ್ನಿ. ನಂದೊಂದು ವಿಡಿಯೋ ಇದೆ, ಗ್ಲಿಮ್. ಒಂದೇ ಒಂದು ಸೆಕೆಂಡ್ ತೋರಿಸ್ತೀನಿ ಬನ್ನಿ. ಜಸ್ಟ್ ಒಂದು ಕ್ಯಾಪ್ಚರ್. ಸೊ ಈಗ ನಿನ್ನೆ ತಗೊಂಡಿರೋಂಥ ವಿಡಿಯೋ. ಸೊ ಅಲ್ಲೇ ಸ್ಪಾಟ್ ಎಡಿಟ್ ಕೂಡ ಮಾಡಿದೀವಿ. ನಿಮ್ಗೆಲ್ಲೇ ಗೊತ್ತಾಗ್ತಿದೆ ಲೊಕೇಶನ್, ಪರ್ಲ್ ವೈಟ್. ಸೊ ಈ ಒಂದು ಬ್ಯೂಟಿಫುಲ್ ಲೊಕೇಶನ್ ಅಲ್ಲೇ ಸ್ಪಾಟ್ ಅಲ್ಲಿ ಎಡಿಟ್ ಮಾಡಿ, ಸೊ ನಮ್ ಕಸ್ಟಮರ್ಗೆ ಎಷ್ಟು ಹ್ಯಾಪಿ ಮಾಡಕ್ಕಾಗುತ್ತೋ ಅಷ್ಟು ಹ್ಯಾಪಿ ಮಾಡಿರೋಂಥ ಸ್ಪಾಟ್ ಇದು. ಅಷ್ಟು ಪ್ರೀಮಿಯಂ ಲೊಕೇಶನ್ ಕೂಡ. ಸೊ ಕ್ಲೈಂಟ್ ಕೂಡ ಆ ಯೂನಿಕ್ನೆಸ್ ನೋಡಿ, ಆ ಯೂನಿಕ್ನೆಸ್ ಫೀಲಿಂಗ್ ಗೊತ್ತಾಗ್ತದೆ. ಸೊ ನಮ್ ವರ್ಕ್ ಆಗಿರ್ಲಿ, ಸೊ ಈ ಲೊಕೇಶನ್ ಆಕ್ಚುಲಿ ಎಸ್ಪೆಷಲಿ ಈ ಲೊಕೇಶನ್ ಪ್ರೀಮಿಯಂ ಲುಕ್ ಇದೆಯಲ್ಲ, ಸೊ ನಿಮ್ಗೆ ಒಂದೊಂದು ರೂಮ್ ಕೂಡ ಆ ಫೀಲ್ ಕೊಡುತ್ತೆ. ಸೊ ನೋಡಿ ಎಂಟ್ರಿ ಸೀನ್ ಇದೆಯಲ್ಲ, ಸೊ ನಿಮ್ಗೆ ಆ ಫೀಲ್ ನೋಡಿ ಹೆಂಗ್ ಬರ್ತಾ ಇದೆ. ಸೊ ವಿತ್ ಡ್ಯಾನ್ಸ್, ಆ ಮೆಮೊರೀಸ್ ನಾವು ಕ್ರಿಯೇಟ್ ಮಾಡಿರೋ ಸೊ ಮೆಮೊರಬಲ್ ಮೂಮೆಂಟ್ಸ್ ಕೂಡ ಆ ಪ್ರತಿ ಒಂದು ಫ್ರೇಮ್ಸ್ ಅಲ್ಲೂ ಬ್ಯೂಟಿಫುಲ್ ಮೂಮೆಂಟ್ಸ್ ಅಮೇಸಿಂಗ್ ಅನ್ಸುತ್ತೆ. ಅಷ್ಟು ಸಾಕದಾಗಿದೆ ಮಾತ್ರ ಲೊಕೇಶನ್. ಎಲ್ರಿಗೂ ಸಜೆಸ್ಟ್ ಮಾಡ್ಬೋದು. ಎವ್ರಿ ಒನ್ ಸಖತ್ತಾಗಿದೆ. ಇಷ್ಟು ಹೇಳಕ್ ಮಾತ್ರ ಸಾಧ್ಯ. ಸೊ ವೈಟ್ ಪರ್ಲ್ ಕನ್ವೆನ್ಷನ್ ಸೆಂಟರ್ ತುಂಬಾ ಸಪೋರ್ಟ್ ಮಾಡುತ್ತೆ ಇಂಥದಕ್ಕೆಲ್ಲ ಅಂತ ಭರತ್ ಸರ್ ಹೇಳ್ತಾ ಇದಾರೆ. ಅದ್ರ ಜೊತೆ ಇವ್ರ ಹಾರ್ಡ್ ವರ್ಕ್ ಕೂಡ ಮ್ಯಾಟರ್ ಆಗುತ್ತೆ ಒಂದು ಫುಟೇಜ್ ನ ಕೊಡೋದ್ರಿಂದ. ಸರ್ ತುಂಬಾ ಖುಷಿ ಆಯ್ತು. ಒಂದು ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ಗೆ ಈ ಸ್ಲ್ಯಾಂಗ್ ಟಾಂಗ್ ಬೇಕು, ಈ ವರ್ಕ್ ಟೇಸ್ಟ್ ಹಂಗ್ ಇರ್ಬೇಕು. ತುಂಬಾ ಪ್ಯಾಷನೇಟ್ ಇದೆ. ಜೀವನದಲ್ಲಿ ಇನ್ನೂ ಎತ್ತರಕ್ಕೆ ಬೆಳಿತೀರ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸೋ ಮಚ್. ಇದೇ ತರನೇ ಒಳ್ಳೊಳ್ಳೆ ಮದುವೆಗಳಿಗೆ ಇದೇ ತರನೇ ವರ್ಕ್ ಮಾಡ್ತಾ
ಸರ್ ಏನ್ ಹೆಸರು ನಿಮ್ದು? ಬೈ ಟು ಲವ್. ಆಕ್ಚುಲಿ ಭರತ್ ಅಂತ ಹೇಳಿ ಬೈ ಟು ಲವ್ ಫಿಲಮ್ಸ್. ಬೈ ಟು ಲವ್ ಫಿಲಮ್ಸ್. ಸೊ ಕಾಂಟ್ಯಾಕ್ಟ್ ಮಾಡಬಹುದು ಇವ್ರನ್ನ. ಥ್ಯಾಂಕ್ ಯು. ಸೊ ಎಲ್ಲಾರ್ದು ರಿವ್ಯೂ ಕೇಳಿದ್ವಿ, ಇವ್ರದ್ದು ಕೂಡ ಕೇಳ್ಬೇಡ ಸರ್. ಹೇಗ್ ಅನಿಸ್ತು ವೈಟ್ ಪರ್ಲ್ ಕನ್ವೆನ್ಷನ್ ಸೆಂಟರ್? ಇದನ್ನ ಯಾಕೆ ಚೂಸ್ ಮಾಡಿದ್ರಿ? ಸರ್ ಇಟ್ಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಟಿಪಿಕಲ್ ಕನ್ವೆನ್ಷನ್ ಸೆಂಟರ್. ಇಲ್ಲಿ ನಿಮ್ಗೆ ಸಿಕ್ಕಾಪಟ್ಟೆ ಮೆಮೊರೀಸ್ ನ ಶೂಟ್ ಗೆ ಎಕ್ಸ್ಪೆಷಲಿ ಫೋಟೋಸ್ ವಿಡಿಯೋಸ್ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಸೇಮ್ ಬೋರಿಂಗ್ ಓಲ್ಡ್ ಛತ್ರಕ್ಕಿಂತ ಎಕ್ಸ್ಟ್ರಾರ್ಡಿನರಿ, ಮಾಡರ್ನ್ ಎಕ್ಸ್ಟ್ರಾರ್ಡಿನರಿ. ನಿಮ್ದು ಕೂಡ ವಿಡಿಯೋಗ್ರಫಿ ಫೋಟೋಗ್ರಫಿ ಎಲ್ಲ ನೋಡಿದೆ. ಅವರು ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಸೆರೆ ಹಿಡಿದಿದ್ದಾರೆ. ಒಳ್ಳೆ ವಿಡಿಯೋಗ್ರಾಫರ್ನೇ ಹಿಡಿದಿದ್ದೀರಾ, ಒಳ್ಳೆ ಕನ್ವೆನ್ಷನ್ ಸೆಂಟರ್ನೇ ಹಿಡಿದಿದ್ದೀರಾ. ಓವರ್ ಆಲ್ ಬಹಳ ಶ್ರಮ. ಒಳ್ಳೆ ಹುಡುಗಿ ಅಂತ ಹೇಳ್ತಿದ್ದೀನಿ. ಫುಲ್ ಹ್ಯಾಪಿ, ಫುಲ್ ಖುಷಿ. ಆಕ್ಟಿವ್ ಆಗಿರೋ ಹುಡುಗನ್ನ ನೀವು ಮದುವೆ ಆಗಿದ್ದೀರಾ, ಸೊ ತುಂಬಾ ಖುಷಿ ಆಗುತ್ತೆ. ಹೌದು, ನನಗೂ ಖುಷಿ ಆಗ್ತಾ ಇದೆ. ಕನ್ವೆನ್ಷನ್ ಸೆಂಟರ್ ಖುಷಿ ಇದೆಯಾ? ಮದುವೆ ಆಗಿ ಫುಲ್ 100% ಸ್ಯಾಟಿಸ್ಫ್ಯಾಕ್ಷನ್. ಮೆಮೊರಿ ಜಿಗಣಿ ಮೇನ್ ರೋಡ್ ಅಲ್ಲಿ ಹೋಗ್ತಾ ಇದ್ರಿ, ಮದುವೆ ಆಗಿದ್ದು ಅಂತ ಹೇಳಿ. ಹೌದು ಸರ್ ಸರ್ ಸುಮಾರು ಒಂದು 10-15 ಕನ್ವೆನ್ಷನ್ ಸೆಂಟರ್ ಸುತ್ತಮುತ್ತ ನೋಡಿ ಇದನ್ನೇ ಫೈನಲೈಸ್ ಮಾಡಿದ್ದು. ಸರ್ ಎಲ್ಲ Awesome. ಒಳ್ಳೆದಾಗ್ಲಿ. ಆದಷ್ಟು Thank you. ಬೇಗ ನಿಮ್ಮ ಅಪ್ಪ ಅಮ್ಮನ ಅಜ್ಜಿ ತಾತನ್ ಮಾಡಿ ಒಳ್ಳೆ ಖುಷಿ ಆಗಲ್ಲ. ಚೆನ್ನಾಗಿ ಥ್ಯಾಂಕ್ ಯು ಸರ್. ನಾಮಕರಣನು ಇಲ್ಲೇ ಮಾಡಿಸ್ತೀವಿ. ಥ್ಯಾಂಕ್ ಯು ಸರ್. ಸೊ ನೋಡಿದ್ರಲ್ಲ ಇಷ್ಟೊತ್ತು ಈ ಕನ್ವೆನ್ಷನ್ ಸೆಂಟರ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರ್ತೀರಾ ಅಂದ್ರೆ ಜಸ್ಟ್ 30 ಮಿನಿಟ್ಸ್ ಡ್ರೈವ್. ಹಾಗೆ ನೀವೇನಾದ್ರೂ ನೈಸ್ ರೋಡ್ ಇಂದ ಬರ್ತೀರಾ ಅಂದ್ರೆ ಜಸ್ಟ್ 15 ಮಿನಿಟ್ಸ್ ಡ್ರೈವ್ ಅಲ್ಲಿ ಇರ್ತಕ್ಕಂಥದ್ದು. 230 ಸೀಟ್ ಕೆಪಾಸಿಟಿ ಇರ್ತಕ್ಕಂಥ ಡೈನಿಂಗ್ ಹಾಲು, ಮತ್ತೆ 2500 ಫ್ಲೋಟಿಂಗ್ ಕೆಪಾಸಿಟಿ ಇರ್ತಕ್ಕಂಥ ಜಾಗ ಇದು. ಜೊತೆಗೆ 26 ರೂಮ್ಗಳನ್ನ ಒಳಗೊಂಡಿರ್ತಕ್ಕಂಥ ಕನ್ವೆನ್ಷನ್ ಸೆಂಟರ್. ಅದರಲ್ಲೂ ಹೈಜಿನಿಕ್ ನೀಟ್ನೆಸ್ ನ ಮೇಂಟೈನ್ ಮಾಡಿರ್ತಕ್ಕಂಥದ್ದು. ಹಾಗೇನೆ ಕಾರ್ ಪಾರ್ಕಿಂಗ್ 600 ಕಾರ್ಗಳನ್ನ ನಿಲ್ಸೋದಕ್ಕೆ ವ್ಯವಸ್ಥೆ ಕೊಟ್ಟಿದ್ದಾರೆ. 600 ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಸೊ ಇಷ್ಟೆಲ್ಲ ವ್ಯವಸ್ಥೆ ಇರ್ತಕ್ಕಂಥ ನಮ್ಮ ವೈಟ್ ಪರ್ಲ್ ಜಿಗಣಿ ಕನ್ವೆನ್ಷನ್ ಸೆಂಟರ್ ನೀವೇನಾದ್ರೂ ಮದುವೆ ಮಾಡ್ಬೇಕು, ಎಂಗೇಜ್ಮೆಂಟ್ ಅಥವಾ ಬರ್ಡೇ, ಕಾರ್ಪೊರೇಟ್ ಇವೆಂಟ್ಸ್ ಆಗಿರ್ಬೋದು, ಸ್ಕೂಲು ಕಾಲೇಜಸ್ ಫಂಕ್ಷನ್ಸ್ ಆಗಿರ್ಬೋದು, ಏನೇ ಮಾಡ್ಬೇಕಂದ್ರೂ ಕೂಡ ಒಂದು ಓಪನ್ ಸ್ಪೇಸ್, ಈ ತರ ಒಂದು ತುಂಬಾ ಒಂಥರ ಥೀಮೇ ಡಿಫ್ರೆಂಟ್ ಆಗಿದೆ. ಈ ಜಾಗದಲ್ಲಿ ನೀವು ಮಾಡ್ಬೋದು. ಸೊ ಆಲ್ರೆಡಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಬುಕ್ ಮಾಡ್ಕೋಬಹುದು. ಇದು ಬರೀ ಸುತ್ತಮುತ್ತ ಇರೋರ್ಗೆ ಅಷ್ಟೇ ಅಲ್ಲ, ಕರ್ನಾಟಕದಾದ್ಯಂತ ನೀವು ಎಲ್ಲಿಂದ ಬೇಕಾದ್ರೂ ಬಂದು ಇಲ್ಲಿ ಆ ಒಂದು ಫಂಕ್ಷನ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಒನ್ ಟೈಮ್ ವಿಸಿಟ್ ಮಾಡಿ, ಖಂಡಿತ ಇಷ್ಟ ಆಗೇ ಆಗುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಜಾಗ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನೊಂದು ಕನ್ವೆನ್ಷನ್ ಸೆಂಟರ್ನ ವಿಡಿಯೋ ಮಾಡೋದಕ್ಕೆ ಕಾರಣ ಇಷ್ಟೇ. ಸೊ ಓಪನ್ ಸ್ಪೇಸ್ ಅಲ್ಲಿ ತುಂಬಾ ಡಿಫ್ರೆಂಟ್ ಥೀಮಲ್ಲಿ ಇರೋದ್ರಿಂದ ಮಾಡಿದೆ. ಮತ್ತೆ ಅಲ್ಲಿಂದ ರೂಮ್ಗಳಿಂದ ಆ ವ್ಯೂ ಆಗಿರ್ಬೋದು, ಅಲ್ಲಿಂದ ಒಂದು ವ್ಯೂ ಸಿಗುತ್ತೆ. ಮತ್ತೆ ಒಳಗಡೆ ಇರೋರಿಗೆ ಯಾವ ಬಿಸಿ ಗಿಸಿ ಎಂಥದ್ದಾಗಲ್ಲ, ತುಂಬ ಕಂಫರ್ಟ್ ಆಗಿ ಯಾರೇ ಇರಲಿ, ಫೋಟೋಗ್ರಾಫರ್ ಇರಲಿ, ವಾದ್ಯ ಮಾಡೋರಾಗಲಿ, ಕಿಚನ್ ಅವರಾಗಿರಲಿ, ಮತ್ತೆ ಬಂದಿರತಕ್ಕಂಥ ಒಂದು ರಿಲೇಷನ್ಸ್ ಆಗಿರಲಿ, ಪ್ರತಿಯೊಬ್ಬರು ಕೂಡ ತುಂಬ ಖುಷಿಯಾಗಿ ಇದ್ದು ಹೋಗ್ತಾರೆ. ಅದಕ್ಕೆ ಒಂದು ಉದಾಹರಣೆ ಆಗಿರ್ತಕ್ಕಂಥ ಕನ್ವೆನ್ಷನ್ ಸೆಂಟರ್ ಅಂದರೆ ವೈಟ್ ಪರ್ಲ್ ಜಿಗಣಿ ಕನ್ವೆನ್ಷನ್ ಸೆಂಟರ್. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ.